ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ನಿನ್ನೆ ಹುಬ್ಬಳ್ಳಿಯ ವಿಜಯನಗರದಲ್ಲಿ ಒಂದು ಘನಘೋರ ಕೃತ್ಯ ನಡೆದು ಹೋಗಿತ್ತು. 5 ವರ್ಷದ ಪುಟ್ಟ ಕಂದಮ್ಮ ಅದು ಮನೆ ಅಂಗಳದಲ್ಲಿ ಆಟ ಆಡ್ತಾ ಇತ್ತು. ಆಕೆಯನ್ನ ಎತ್ಕೊಂಡು ಹೋಗಿ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಬಿಹಾರ ಮೂಲದ ವ್ಯಕ್ತಿ, ಹಾಗೇನೆ ಆ ಕುಟುಂಬ ಕೊಪ್ಪಳದಿಂದ ಕೆಲಸ ಅರಸಿ ಹಾಗೇನೆ ಬದುಕು ಕಟ್ಟಿಕೊಳ್ಳೋಕೆ ಅಂತೇಳಿ ಹುಬ್ಬಳ್ಳಿಗೆ ಬಂದವರು. ತಂದೆ ಪೇಂಟಿಂಗ್ ಕೆಲಸವನ್ನ ಮಾಡ್ತಾ ಇದ್ರೆ, ತಾಯಿ ಮನೆ ಕೆಲಸವನ್ನ ಮಾಡ್ತಾ ಇದ್ರು. ಮನೆ ಅಂಗಳದಲ್ಲಿ ಮಗು ಆಟ ಆಡ್ತಾ ಇತ್ತು. ಆ ವೇಳೆ ಎತ್ಕೊಂಡು ಹೋಗಿ ಆ ಮಗುವನ್ನ ಕೊಂದಿರುವಂಥದ್ದು. ಸದ್ಯ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಈ ಕೊಲೆಗೆ ಅಥವಾ ಈ ಹೀನ ಕೃತ್ಯ ಮಾಡಿದಂಥ ಆರೋಪಿ ಈಗ ಜೀವಂತವಾಗಿಲ್ಲ. ಯಾಕಂತ ಹೇಳಿದ್ರೆ ಆತನನ್ನ ಎನ್ಕೌಂಟರ್ ಮಾಡಲಾಗಿದೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಕಾಮುಕನಿಗೆ ಶಾಸ್ತಿ, PSIಗೆ ಮೆಚ್ಚುಗೆ. PSI ಅನ್ನಪೂರ್ಣ ಮೇಡಮ್, ನಿಮ್ಮ ಕಾರ್ಯಕ್ಕೆ ನಮ್ಮದಂತೂ ಮೆಚ್ಚುಗೆ ಇದೆ. ಖಂಡಿತವಾಗೂ ಸಲ್ಯೂಟ್ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ಒಬ್ಬ ಕಾಮುಕನಿಗೆ ಈ ರೀತಿಯಾದಂಥ ಶಿಕ್ಷೆ ಆಗಲೇಬೇಕು. ಇದು ಸೆಲ್ಫ್ ಡಿಫೆನ್ಸ್. ಹಾಗೆಯೇ ಕಂದನನ್ನ ಕೊಂದ ಕಾಮುಕನಿಗೆ PSI ತಕ್ಕ ಶಾಸ್ತಿಯನ್ನು ಮಾಡಿದ್ದಾರೆ. ಕಾಮಾಂಧನಿಗೆ ತಕ್ಕ ಶಿಕ್ಷೆಯನ್ನು ನೀಡಿದ್ದಾರೆ ಪೊಲೀಸರು. PSI ಕಾರ್ಯಕ್ಕೆ ರಾಜ್ಯಾದ್ಯಂತ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕಾಮುಕರಿಗೆ ಎಚ್ಚರಿಕೆಯ ಗಂಟೆಯಾಗಲಿ ಈ ಪ್ರಕರಣ. ಇಂಥ ಕಾಮುಕರ ಅಟ್ಟಹಾಸಕ್ಕೆ ಕೊನೆ ಯಾವಾಗ? ಹಾಗಾದ್ರೆ ಮಹಿಳೆಯರು, ಮಕ್ಕಳ ಮೇಲಿನ ದೌರ್ಜನ್ಯ ನಿಜಕ್ಕೂ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇಂಥವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲೇಬೇಕು. ಈ ಆರೋಪಿಯನ್ನ ಸ್ಥಳ ಮಹಜರು ಮಾಡೋ ಕರ್ಕೊಂಡು ಹೋಗ್ತಾರೆ. ಹೆಸರು ರಿತೇಶ್ ಕುಮಾರ್ ಅಂತೇಳಿ, ಬಿಹಾರ ಮೂಲದವನು ಎನ್ನುವಂಥದ್ದು ಗೊತ್ತಾಗಿದೆ. ಸ್ಥಳ ಮಹಜರು ಮಾಡೋ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಈತನಿಗೆ ಎಷ್ಟು ಧೈರ್ಯ ನೋಡಿ, ಪೊಲೀಸರ ಮೇಲೆ ಹಲ್ಲೆ ಮಾಡಕ್ ಮುಂದಾಗ್ತಾನೆ. ಸೆಲ್ಫ್ ಡಿಫೆನ್ಸ್. ಅಲ್ಲಿದ್ದು ಅನ್ನಪೂರ್ಣ ಅವರು, PSI ಅವರ ಜೊತೆಗೆ ಬೇರೆ ಬೇರೆ ಸಿಬ್ಬಂದಿ ಇದ್ರು. ಅವರ ಮೇಲೆ ಆತ ಹಲ್ಲೆಗೆ ಮುಂದಾಗ್ತಾನೆ. ಈ ಸಂದರ್ಭದಲ್ಲಿ ಆತ ತಪ್ಪಿಸಿಕೊಂಡು ಹೋಗೋಕ್ ಪ್ರಯತ್ನ ಮಾಡ್ತಾನೆ, ಓಡಿ ಹೋಗೋಕ್ ಪ್ರಯತ್ನ ಮಾಡ್ತಾನೆ. PSI ಅನ್ನಪೂರ್ಣ ಅವರ ಬಂದೂಕು ಆಗಸದ್ದು ಮಾಡಿ ಸೆಲ್ಫ್ ಡಿಫೆನ್ಸ್ಗಾಗಿ ಎನ್ಕೌಂಟರ್ ಮಾಡಿದ್ದಾರೆ. ಒಂದು ಗುಂಡು ಕಾಲಿಗೆ ತಗುಲಿದೆ, ಇನ್ನೊಂದು ಆತನ ಬೆನ್ನಿನ ಭಾಗಕ್ಕೆ ತಗುಲಿದೆ ಎನ್ನುವುದಾಗಿ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆತನನ್ನ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸ ಆಗತ್ತೆ, ಆದ್ರೂ ಕೂಡ ಆತ ಬದುಕುಳಿಯೋದಿಲ್ಲ. ಇನ್ನೊಂದಿಷ್ಟು ಸಾರ್ವಜನಿಕರು ಹೇಳ್ತಾ ಇರುವಂತ ಪ್ರಕಾರ ವಿಚಾರಣೆಯ ನೆಪದಲ್ಲಿ ಈತನನ್ನ ಕೂರಿಸ್ಕೊಂಡು ಈತನಿಗೆ ಊಟ ಕೊಟ್ಟು ಈತನನ್ನ ಸಾಕಿತ್ತು. ಹೀಗಾಗಿ ಎನ್ಕೌಂಟರೇ ಬೆಸ್ಟು ಎನ್ನುವಂತ ಅಭಿಪ್ರಾಯವನ್ನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಮಹಿಳೆಯರ ಮೇಲಿನ ದೌರ್ಜನ್ಯ, ಮಕ್ಕಳ ಮೇಲಿನ ದೌರ್ಜನ್ಯ ವಿಪರೀತ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಲೇಬೇಕು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ಎನ್ನುವುದಾಗಿ ಮೊದಲು ಇಲ್ಲಿ ಪ್ರಶ್ನೆ ಎದ್ದೇಳುತ್ತೆ. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಸ್ವಲ್ಪ ದಿನಗಳ ಹಿಂದೆ ನೋಡಿ, ಬೆಂಗಳೂರಿನಲ್ಲಿ ಅಣ್ಣನ ಜೊತೆ ಹೋಗ್ತಾ ಇದ್ದಂತ ತಂಗಿಯ ಮೇಲೆ ಕಾಮುಕರು ಅತ್ಯಾಚಾರವನ್ನ ಮಾಡಿದ್ರು. ಯಾವುದೋ ಟ್ಯೂಷನ್ ಕ್ಲಾಸ್ಗೆ ಹೋದಂತ ಮಗು ಮೇಲೆ ಕೂಡ ಅಲ್ಲಿ ಟ್ಯೂಷನ್ ಹೇಳಿಕೊಡೋರು ಅತ್ಯಾಚಾರ ಮಾಡ್ತಾರೆ. ಈ ರೀತಿಯಾದಂಥ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮನೆ ದಾರಿಯಲ್ಲಿ ಇಬ್ರು ಯುವತಿಯರು ನಡ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಕಾಮುಕ ಬಂದು ಅವರ ಖಾಸಗಿ ಅಂಗಗಳನ್ನು ಮುಟ್ಟು ಹೋಗ್ತಾನೆ. CCTVಯಲ್ಲಿ ಸರಿಯಾಗಿತ್ತು. ಇದು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿರುವಂಥ ಘಟನೆ. ಗೃಹ ಸಚಿವರನ್ನ ಕೇಳಿದ್ರೆ ಇದು ತುಂಬಾ ಪಾಪ್ಯುಲೇಷನ್ ಇರುವಂತ ಸಿಟಿ, ಅಲ್ಲೋ ಇಲ್ಲೋ ಇಂಥದ್ದೊಂದು ಘಟನೆಗಳಾಗುತ್ತೆ ಅಂತ. ಆದರೆ ಹುಬ್ಬಳ್ಳಿಯಲ್ಲಿ ಆಗಿರುವಂಥ ಘಟನೆ ನಿಜಕ್ಕೂ ಕೂಡ ಘಟನೆಯ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇರಬಹುದು. ಈತನ ಹೆಸರು ರಿತೇಶ್ ಕುಮಾರ್, ಬಿಹಾರ ಮೂಲದವನು. ಪೊಲೀಸರ ಮಾಹಿತಿ ಪ್ರಕಾರ ಅಗತ್ಯ ದಾಖಲೆಗಳನ್ನ ಈತ ಒದಗಿಸಿಲ್ಲ ಅಂತ ಹೇಳಿದ್ರೆ ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಅದ್ಯಾವುದಕ್ಕೂ ಕೂಡ ಈತ ಸರಿಯಾಗಿ ಉತ್ತರಿಸಲಿಲ್ಲ. ಹಾಗೆಯೇ ಸ್ಥಳ ಮಹಜರು ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಈತ ಏನು ಮಾಡಿದ್ದ? ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾನೆ, ಪೊಲೀಸರ ಕಾರಿಗೆ ಕಲ್ಲು ಹೊಡೆಯುವಂಥ ಪ್ರಯತ್ನ ಮಾಡ್ತಾನೆ. ಎಷ್ಟು ಧೈರ್ಯ ಇರಬೇಕು ಇಂಥವರಿಗೆ? ಎಲ್ಲೋ ಊರು ಬಿಟ್ಟು ಇನ್ನೊಂದು ಊರಿಗೆ ಬರ್ತಾರೆ, ಹೊರ ರಾಜ್ಯಗಳಿಂದ ಕೆಲಸ ಹರಿಸ್ಕೊಂಡು ಇಲ್ಲಿಗೆ ಬರ್ತಾರೆ. ಕೆಲಸ ಮಾತ್ರ ಮಾಡ್ಕೊಂಡು ಹೋಗಿ ಇಂಥ ಕಿಡಿಗೇಡಿ ಕೃತ್ಯಗಳನ್ನು ಯಾಕೆ ಮಾಡ್ತೀರಿ? ಇಂಥ ಅಟ್ಟಹಾಸವನ್ನು ಯಾಕೆ ತೋರ್ತೀರಿ? ಅದು ಕೂಡ ಈತ ಮಾದಕ ವಸ್ತುಗಳನ್ನು ಸೇವಿಸಿದ್ದ ಎನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂಥ ಮ್ಯಾಟರು. ಸದ್ಯ ಇನ್ನಷ್ಟು ಮಾಹಿತಿ ಪೊಲೀಸರಿಂದ ಬರಲೇಬೇಕಿದೆ.
ಹಾಗೆಯೇ ಹೆಣ್ಣು ಮಕ್ಕಳ ಸುರಕ್ಷತೆ, ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳು. ನಾನು ಹೇಳ್ತಾ ಇದ್ದೆ, ಸಾಕಷ್ಟು ವಿಚಾರಗಳಲ್ಲಿ ಮನೆಯಿಂದ ಒಂದು ಹೆಣ್ಣು ಮಗುವನ್ನು ಆಚೆ ಬಿಡೋಕ್ಕೂ ಕೂಡ ತಂದೆ ತಾಯಿ ಹೆದರುವಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ರೆ ಎತ್ತ ಸಾಗ್ತಾ ಇದೆ ನಮ್ಮ ಸಮಾಜ. ಪ್ರಶ್ನೆ ಮಾಡಲೇಬೇಕಾಗತ್ತೆ. ನಿಜಕ್ಕೂ ಕೂಡ ಅನ್ನಪೂರ್ಣ ಅವರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಗಮನಿಸ್ತಾ ಇರುವುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಈತನೇ ಆ ಕಾಮುಕ ರಿತೇಶ್ ಕುಮಾರ್, ಬಿಹಾರ ಮೂಲದವನು. ಅನ್ನಪೂರ್ಣ ಅವರ ಗುಂಡೇಟಿಗೆ ಈತ ಪ್ರಾಣ ಬಿಟ್ಟಿದ್ದಾನೆ. ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ದ, ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದ. ಪೊಲೀಸರು ಕೂಡ ಸುಮ್ಮನಿರಲಿಲ್ಲ, ಸೆಲ್ಫ್ ಡಿಫೆನ್ಸ್. ಪೊಲೀಸರ ಬಳಿ ಇರುವಂತ ಗನ್ನುಗಳು ಇಂಥ ವಿಚಾರದಲ್ಲಿ ಸದ್ದು ಮಾಡಿದ್ರೆ ಒಳ್ಳೆಯದು ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇರುವಂತ ಅಭಿಪ್ರಾಯ. ಇಂಥ ಪ್ರಕರಣಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರ ಕಾರ್ಯವೈಖರಿಗೆ ನಿಜಕ್ಕೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಲೇಬೇಕು. ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾತನಾಡಿದ್ದಾರೆ. ಹಾಗೆಯೇ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಮನುಷ್ಯನಿಗೆ ಈ ಥರ ಚಿಕ್ಕ ಮಕ್ಕಳನ್ನು ಈ ಥರ ಮಾಡ್ತಕ್ಕಂಥ ಈ ಮನಸ್ಥಿತಿ ಇದು ಇಡೀ ಸಮಾಜಕ್ಕೆ ಒಂದು ತಲೆ ತಗ್ತಕ್ಕಂಥ ಇನ್ಸಿಡೆಂಟ್ ಇದು. ಈಗ ಆಲ್ರೆಡಿ ನಾನಿವತ್ತು ಬಂದು ಈಗ ತಾನೇ ಮಗುನ ನೋಡಿದ್ರೆ ನೋಡೋಕ್ಕೂ ಆಗಲ್ಲ ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಸೊ ಪೊಲೀಸರವರು ಆಮೇಲೆ ಸಾರ್ವಜನಿಕರು ಅದನ್ನು ಇಮಿಡಿಯೇಟಾಗಿ ಆರೋಪಿನ ಹಿಡ್ಕೊಂಬಂದು ಸ್ಟೇಷನಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದಾದ ನಂತರ ಇಲ್ಲಿವರೆಗೆ ಆಗಿರ್ತಕ್ಕಂಥ ಘಟನೆಯಲ್ಲಿ ತಮಗೆ ಮಾಹಿತಿ ಇದೆ. ನಾನು ಡಿನೇ ಮಾಡಲ್ಲ, ಬಟ್ ಅದನ್ನು ಅವ್ನು ಯೂಸ್ ಮಾಡಿದನ್ನೆಲ್ಲ ನಮಗೆ ಗೊತ್ತಿಲ್ಲ. ಈಗ ನಮಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಬರುತ್ತೆ. ಬಟ್ ಈ ವ್ಯವಸ್ಥೆಗಳಲ್ಲಿ ಇವತ್ತಿದ್ದಾವೆ ಆ ಥರ ಮಾರಕ ವಸ್ತು. ನೀವೇನು ಡ್ರಗ್ ಬಗ್ಗೆ ಮಾತನಾಡ್ತಿದ್ರಿ, ಅವು ಇದ್ದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಇನ್ಸಿಡೆಂಟ್ನಲ್ಲಿ ಆಗಿದೆಯಲ್ಲ ನಾವು ಚೆಕ್ ಮಾಡಿ ಹೇಳಬೇಕು. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ವೆದರ್ ಇಟ್ ಕನ್ಸ್ಯೂಮ್ಡ್ ಆರ್ ನಾಟ್ ಅಂತ ಗೊತ್ತಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಯವರು ನಿನ್ನೆ ತಾನೇ ನಮ್ಮ ಸಲೀಂ ಅಹಮದ್ರವರು ಇಲ್ಲಿ ಬಂದು ಹೇಳಿದ್ದಾರೆ 10 ಲಕ್ಷ ರೂಪಾಯಿವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸರ್ಕಾರ ಕೊಡ್ತಂತ ಹೇಳಿದ್ದಾರೆ. ಇನ್ನೂ ಹೆಚ್ಚಿನ ಅನುದಾನಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಕೂಡ ಮಾತನಾಡ್ತೀನಿ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಂದು ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲರಿಗಿಂತ ಹೆಚ್ಚಾಗಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇದೇನೋ ನಾವೇನೋ ಕಾಟಾಚಾರಕ್ಕೆ ನಾವು ತಪ್ಸ್ಕೊಂಡು ಹೋಗ್ಬೇಕಂತ ಹೇಳ್ತಲ್ಲ, ಇದಕ್ಕೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಬೇಕು. ಸೊ ಹಂಗಾಗಿ ಸಾರ್ವಜನಿಕರು ಇಂಥ ಒಂದು ಇನ್ಸಿಡೆಂಟ್ಗಳಾದ ನಂತರ ನಾವು ಕೂಡ ಸ್ವಲ್ಪ ಹೆಚ್ಚು ಮಾಡಬೇಕು. ಆಮೇಲೆ ಎಲ್ಲೆಲ್ಲಿ ಈ ಥರ ರಿಮೋಟ್ ಪ್ಲೇಸಸ್ಗಳಿದ್ದಾವೆ, ಪೊಲೀಸ್ ಇಲಾಖೆಯವರು ಕೂಡ ಹೆಚ್ಚಿನ ಗಮನವನ್ನು ವಹಿಸ್ತೀವಿ. ನಾವು ಇನ್ನು ಮುಂದುಗಡೆ ಕ್ಯಾಮ್ರಾ ಕೂಡ ಇಲ್ಲ, ಕೆಲವು ಜಾಗದಲ್ಲಿ ಇಲ್ದಿರಂತಲ್ಲಿ ಕ್ಯಾಮ್ರಾಗಳನ್ನ ಅಳವಡಿಸ್ತೀವಿ. ಆಮೇಲೆ ನಾವೇನಿಲ್ಲಿ ಸಮರ್ಥನೆ ಮಾಡ್ಕೊಳ್ಳೋಕೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾತನಾಡ್ತಾ ಹೋಗ್ತಿಲ್ಲ. ಸುಮಾರು 2,000ಕ್ಕೂ ಹೆಚ್ಚು ಸರ್ಪ್ರೈಸ್ ಈ ಡ್ರಗ್ ಚೆಕ್ಸ್ಗಳನ್ನ ಕೂಡ ಮಾಡಿರ್ತಕ್ಕಂಥದ್ದು ನಮ್ಮ ಹುಬ್ಬಳ್ಳಿ ಧಾರವಾಡನಲ್ಲಿದೆ. ಸೊ ಈ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಿಜಕ್ಕೂ ಇದು ಇನ್ಹ್ಯೂಮನ್ ಇನ್ಸಿಡೆಂಟು. ಯಾನೋ ಒಬ್ಬ ಮೆಂಟಲಿ ಸಿಕ್ ಇಂಥ ಮಾಡ್ತಕ್ಕಂಥದ್ದು ಸಾಧ್ಯತೆ ಇದೆ ಅಂತ ನನ್ನ ಭಾವನೆ. Of a girl child who was just about 5 years old. Followed by that, once accused was taken for inquiry and eliciting further information about the accused, he has tried to run away and assault our police officers and staff. And to prevent him from running away, when the local officer present there, air fired, followed by which she has fired on the individual. 2 of the rounds have hit him, one in the leg portion and another has hit his back. So post that he was immediately shifted to KMC and he is declared dead yesterday. So the due procedure is of conducting inquest, postmortem and handing over the body to kith and kin of the deceased person. So we are trying to locate the details of the person along with their family members and his acquaintances. And once we are through that information, the due process will follow. And regarding the postmortem of the girl, inquest is on. And once inquest is completed, we will hand over the custody of the body to the hospital doctor who is going to conduct the postmortem. KMC director has been here since yesterday and assisting us in ensuring all the necessary process. ನಿನ್ನೆ ಅಟ್ಟಹಾಸವನ್ನ ಬೆರೆದವನು ನಿನ್ನೆಯೇ ಉಸಿರು ನಿಲ್ಲಿಸಿದ್ದಾನೆ.
ಈ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಲೇಬೇಕು. ನಾನು ಕಾರ್ಯಕ್ರಮ ಆರಂಭದಲ್ಲೇ ಹೇಳಿದೆ, PSI ಅನ್ನಪೂರ್ಣ ಅವರ ಕಾರ್ಯವೈಖರಿ ಸೆಲ್ಫ್ ಡಿಫೆನ್ಸ್ ಆಗಿರಬಹುದು. ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅವರು ಎನ್ಕೌಂಟರ್ ಮಾಡಿದ್ರು, ಅನಿವಾರ್ಯ ಇತ್ತು. ಇದೇ ವಿಚಾರದ ಕುರಿತು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ವಿಚಾರದ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ TT ಹೇಮಂತ್ ಕುಮಾರ್ ಅವರು, ಸದಸ್ಯರು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮಹಿಳಾ ಹೋರಾಟಗಾರ್ತಿಯಾಗಿರುವಂತಹ ಮರಿಯಾ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮರಿಯಾ ಅವರೇ, ನಿಮ್ಮಿಂದಲೇ ಆರಂಭಿಸ್ತೀನಿ. ನಿಜಕ್ಕೂ ಕೂಡ ಇಂಥ ಘಟನೆಗಳು ಖಂಡನೀಯ. ಮನೆಯಂಗಳದಲ್ಲಿ ಆಟ ಆಡ್ತಾ ಇದ್ದಂಥ ಒಂದು ಪುಟ್ಟ ಮಗುವನ್ನ ಎತ್ಕೊಂಡೋಗಿ ಈ ರೀತಿಯಾದಂಥ ನೀಚ ಕೃತ್ಯವನ್ನ ಮಾಡುವಂಥ ವ್ಯಕ್ತಿಗಳು ನಿಮ್ಮ ನಡುವೆ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಸಾರ್ವಜನಿಕರು ಅಥವಾ ಮನುಕುಲ ತಲೆ ತಗ್ಗಿಸಲೇಬೇಕು. ಇಂಥ ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮೇಡಮ್, ಆಕ್ರೋಶ ಇನ್ನೂ ಕಡಿಮೆ ಆಗಿಲ್ಲ. ಖಂಡಿತ ಅವನ ಎನ್ಕೌಂಟರ್ ಮಾಡಿ ಅವ್ರನ್ನ ಸಾಯಿಸೋದು ಆಯಿತು. ಇದ್ರೂ ಕೋಪ ಆಕ್ರೋಶ ಜನರ ನಡುವೆ, ಮಹಿಳೆಯರು ಮಾತ್ರ ಇಲ್ಲ, ಗಂಡಸರಿಗೂ ಎಷ್ಟು ಕೋಪ ಇದೆ ಅಂದರೆ, ಇಂತಹ ವಿಷಯಗಳು ನಡೆಯುವಾಗ ಒಂದು ವಿಷಯ, ಒಂದು ಕಾಲದಲ್ಲಿ ನಾವೆಲ್ಲ ಬರೀ ಬೀದಿಗಳಲ್ಲಿ ಆಟ ಆಡಿ ಬೆಳೆದಿರೋ ಮಕ್ಕಳು ನಾವೆಲ್ಲ. ನಿಜ. ಇವತ್ತು ಏನು ಸಿಚುವೇಶನ್ ಬಂದಿದೆ ಅಂದರೆ, ಮಕ್ಕಳು ಬೀದಿಗೆ ಹೋಗ್ಬಿಟ್ಟು ಆಟ ಆಡ್ತಾರೆ ಅಂದರೆ ಅಯ್ಯೋ ಹೋಗ್ಬೇಡ, ಮನೇಲಿ ಕುತ್ಕೊಂಡು ಫೋನ್ ನೋಡು, ಮನೇಲಿ ಕುತ್ಕೊಂಡು TV ನೋಡು, ಆಚೆ ಹೋಗ್ಬೇಡ. ಆ ಕಾಲದಲ್ಲಿ ನಮಗೆ ಊಟ ಕೊಡುವಾಗ ತಂದೆ ತಾಯಿ ಹೇಳ್ತಿದ್ರು, ಯಾರಾದರೂ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ, ಊಟ ಮಾಡ್ಬೇಕು ಮಗು ಅಂತಾರೆ. ಇವತ್ತು ಸಿಚುವೇಶನ್ ಹೆಂಗಿದೆ ಅಂದರೆ ಮಾತಾಡೋಕ್ಕೂ ಆಗ್ತಿಲ್ಲ ನನಗೆ, ಅಷ್ಟು ಆಕ್ರೋಶ, ಅಷ್ಟು ಕೋಪ ಬರ್ತಿದೆ. ನನ್ನ ಮಗಳು ಬೆಳೆದಿದ್ದಾಳೆ, 19 year old ನನ್ನ ಡಾಟರ್. ಇವತ್ತು 19 year old ಇದ್ರೂ ಭಯ ಆಗತ್ತೆ. ನನ್ನ ಮಗಳು ಕಾಲೇಜ್ ಹೋದ ತಕ್ಷಣ ಫೋನ್ ಮಾಡ್ಬೇಕು ನನಗೆ, ಅವಳು ಮನೆಗೆ ಬಂದ ತಕ್ಷಣ ನಮ್ಮ ಮಗಳು ಮನೆಗೆ ಬಂದ್ಬಿಡ್ಲಾ ಅಂತ ನಾನು ಕೇಳ್ತೀನಿ ಫೋನ್ ಮಾಡಿಬಿಟ್ಟು. ಸೆಕ್ಯೂರಿಟಿ ಸೇಫ್ಟಿ ಇಲ್ಲ, ಖಂಡಿತ ಇಲ್ವೇ ಇಲ್ಲ. ಇಂತಹ ಕಾಮ ಪಿಶಾಚಿಗಳು ನಮ್ಮ ಜೊತೆ ಓಡಾಡ್ತಾ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ನಾವು ಹೆಂಗ್ ಕಂಡುಹಿಡಿಬೇಕು? ನಮ್ಗೆ ಹೆಂಗ್ ಗೊತ್ತಾಗದ ಈ ತರ ಇದ್ದಾರೆ ನಮ್ಮ ಜೊತೆ ಅಂತ? ಬಿಹಾರಿಂದ ಇವನು ಕೆಲಸಕ್ಕೋಸ್ಕರ ಇಲ್ಲಿ ಬಂದು ಇಂತಹ ಒಂದು ಕೆಲಸ ಮಾಡಿದ್ದಾರೆ. ಅವರ ಕುಟುಂಬದವರಿಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ರೆ ಅವನ ಶವವನ್ನು ಕೂಡ ಅವ್ರು ತಗೊಂಡು ಹೋಗ್ಬಾರ್ದು. ಖಂಡಿತ ನಮ್ಮ ಕುಟುಂಬದವನು ಅಲ್ಲ ಅವನು, ಇಂತಹ ಒಂದು ನೀಚಗೆಟ್ಟ ಕೆಲಸ ಮಾಡಿದ್ದಾನೆ. ನಮಗೆ ಅವ್ರ ಶವನೂ ಬೇಡ, ಅನಾಥ ಶವ ಅಂತ ಕೊಟ್ಬಿಟ್ಟು ಹೋಗ್ಬೇಕು ಅವ್ರು. ಈ ಥರ ಎನ್ಕೌಂಟರ್ಗಳು ನಮ್ಮ ಅನ್ನಪೂರ್ಣ ಅವ್ರಿಗೆ ನಾವು ಸಲ್ಯೂಟ್ ಹೊಡಿತೀವಿ. ಇವತ್ತು ಸೆಲ್ಫ್ ಡಿಫೆನ್ಸ್ಗೆ ಮಾಡಿರಬೇಕು. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಇವತ್ತು ಜಸ್ಟಿಸ್ ಸಿಕ್ಕಿದೆ. ಆ ಮಗು ಸತ್ತೋಗಿ ಇಷ್ಟು ಅವರಲ್ಲಿ ಜಸ್ಟಿಸ್ ಸಿಕ್ಕಿದೆ ನಮಗೆ, ಆದ್ರೂ ಆಕ್ರೋಶ ಕಡಿಮೆ ಆಗ್ತಿಲ್ಲ. ಆ ತಂದೆ ತಾಯಿ ಸಿಚುವೇಶನ್ ಹೆಂಗಿರತ್ತೆ, ಅವ್ರು ಏನು ಅಂದ್ಕೊಂಡಿರ್ತಾರೆ, ನಾವು ಕೆಲಸ ಮಾಡ್ತಾಯಿದ್ದೆ, ನನ್ನ ಮಗು ಆಟ ಆಡ್ತಾ ಇದೆ, ಆಚೆ ಬಂದು ನಮ್ಮ ಮಕ್ಕಳು ಇಲ್ಲ ಅಂದರೆ ಏನಾಗಬೇಕು? ಪೇರೆಂಟ್ಸ್ ಸಿಚುವೇಶನ್ ಹೆಂಗಿರುತ್ತೆ ಅದು ನಾವು ಹೇಳೋಕ್ಕೂ ಆಗಲ್ಲ. ಅದು ಎಕ್ಸ್ಪೀರಿಯನ್ಸ್ ಮಾಡ್ತಿರೋ ಪೇರೆಂಟ್ಸ್ ಮಾತ್ರ ಗೊತ್ತು. ಯಾವುದೇ ಒಂದು ರೇಪ್ ಕೇಸ್ಗಳಲ್ಲಿ ನೀವು ನೋಡಿ, ಒಂದು ವಿಕ್ಟಿಮ್ ಸತ್ತೋಗ್ತಾರೆ, ಅವ್ರ ತಂದೆ ತಾಯಿ ಹೋಗ್ಬಿಟ್ಟು ಕೋರ್ಟಲ್ಲಿ ನಿಂತ್ಕೊಂಡು ವಾದಾಡ್ತಾ ಇರುವಾಗ ಆ ಮಾಡಿರೋ ಕಲ್ಪ್ರಿಟ್ ಎದುರುಗಡೆ ನಿಂತಿರ್ತಾನೆ. 5 ವರ್ಷ 6 ವರ್ಷ 10 ವರ್ಷ ಆಗುತ್ತೆ ಜಸ್ಟಿಸ್ ಸಿಗಕ್ಕೆ. ಆ ತಂದೆ ತಾಯಿ ಅವ್ರು ಯಾವ ಸಿಚುವೇಶನ್ ಕೂತಿರ್ತಾರೆ ಅವ್ನ ಮುಂದೆ ನೋಡ್ಕೊಂಡು, ನನಗೆ ಬಿಟ್ರೆ ಇವತ್ತು ಯಾವುದು ಕೋರ್ಟ್ ಬೇಡ, ಯಾವುದು ಕಚೇರಿ ಬೇಡ, ಯಾವುದು ಜಡ್ಜ್ ಬೇಡ, ನಾನೇ ಅವನೇ ಕೊಲೆ ಮಾಡ್ತೀನಿ ಅಂತಾರೆ ತಾಯಿ ತಂದೆ. ಮಾಡ್ತಾರಾ ಇಲ್ವೋ? ಜಸ್ಟಿಸ್ ಇಂತಹ ಒಂದು ಕಾಮ ಪಿಶಾಚಿಗಳನ್ನು ನೀವು ಕರ್ಕೊಂಡು ಹೋಗಿ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟು, ಅವ್ರಿಗೆ ಜೈಲಲ್ಲಿ ಇಟ್ಕೊಂಡು ಊಟ ಕೊಡಿಸಿ, ಅವ್ರಿಗೆ ನೀವು ಟ್ರೀಟ್ಮೆಂಟ್ ಮಾಡಿಸಿ, ಯಾಕ್ರಿ ಮಾಡ್ತೀರಾ? ಈ ಥರ ಎನ್ಕೌಂಟರ್ಗಳು ಆಂಧ್ರದಲ್ಲೂ ಒಂದು ನಡೀತು. ಆವತ್ತು ನಾವು ಹೇಳಿದ್ವಿ, ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಎಲ್ಲರೂ ಹೇಳ್ತಾರೆ ಇವ್ರ ಕೋಪ, ಇವ್ರ ಆಕ್ರೋಶ ಆ ಥರ ನಡೆಯಲ್ಲ, ಸಿಸ್ಟಮ್ ಕೆನಾಟ್ ವರ್ಕ್ ಲೈಕ್ ದಿಸ್ ಅಂತಾರೆ. ಸರ್, system should work in favor of supporting people, not in supporting these culprits. ನಿಜ. ಇವತ್ತು ಸಿಸ್ಟಮ್ ನೀವು ಬಂದು ಹ್ಯೂಮನ್ ರೈಟ್ಸ್ ಪ್ರಕಾರ ಅವ್ರಿಗೆ ನಾವು ಸೆಕ್ಯೂರಿಟಿ ಕೊಡಬೇಕು, ವಿ ಹ್ಯಾವ್ ಟು ಟೇಕ್ ಹಿಮ್ ಇನ್ ಟು ಕಸ್ಟಡಿ, ನಾವು ಅವ್ರಿಗೆ ಕಾಪಾಡಬೇಕು, ಪೀಪಲ್ ಶುಡ್ ನಾಟ್ ಅಟ್ಯಾಕ್ ಹಿಮ್, ಮಾಡಬಾರ್ದು ಇದೆಲ್ಲ ಅಂತ ಹೇಳ್ತೀರಾ. ಆ ಸಿಚುವೇಶನ್, ಆ ಪೇರೆಂಟ್ಸು ಮಕ್ಕಳು ತೀರೋಗಿರ್ತಾರೆ. ಅಂತಹ ಸಿಚುವೇಶನಲ್ಲಿ ಆ ಪೇರೆಂಟ್ಸ್ ಹೋಗ್ಬಿಟ್ಟು ಒಂದೊಂದು ಸತಿನೂ ಆ ಕೋರ್ಟಲ್ಲಿ ನಿಂತ್ಕೊಂಡು ಯಾವತ್ತೂ ನಮಗೆ ಜಸ್ಟಿಸ್ ಸಿಗತ್ತೆ, ಯಾವತ್ತೂ ನಮ್ಗೆ ಎಷ್ಟೋ ಸಿಚುವೇಶನಲ್ಲಿ ಪೇರೆಂಟ್ಸೇ ತೀರೋಗಿದ್ದಾರೆ ರೀ, ಜಸ್ಟಿಸೇ ಸಿಕ್ಕಿರಲ್ಲ, ಅವರು ತೀರೋಗಿರ್ತಾರೆ, ಕುಟುಂಬನೇ ಇರಲ್ಲ. ಆಮೇಲೆ ನೀವು ಜಸ್ಟಿಸ್ ಯಾರಿಗೆ ಕೊಡ್ತೀರಾ? ಯಾರಿಗೆ ಸಾವ್ ಮಾಡ್ತೀರಾ ಜಸ್ಟಿಸ್ ನೀವು? ಇಂತಹ ವಿಷಯಗಳು ನಾವೆಲ್ಲ ಎಜುಕೇಟೆಡ್ ಇದ್ದೀವಿ. ಇಂತಹ ವಿಷಯಗಳು ಶುಡ್ ಬಿ ಎನ್ಕರೇಜ್ಡ್ ಇನ್ ದ ಕಂಟ್ರಿ. ವೆನ್ ದ ಪನಿಷ್ಮೆಂಟ್ ಇಸ್ ಸರ್ವ್ಡ್ ಸಿವಿಯರ್, only then such incidents will reduce. ಒಂದೇ ಸತಿಯಲ್ಲಿ ನಮ್ಮ ದೇಶದಲ್ಲಿ 10-15 ಈ ತರ ಎನ್ಕೌಂಟರ್ಸ್ಗಳು ಆದ್ರೆ
10 ಸಾರಿ ಯೋಚನೆ ಮಾಡ್ತಾನೆ ಹೆಣ್ಮಕ್ಳ ಮೇಲೆ ಕೈ ಹಾಕಕ್ಕೆ. ಎನ್ಕೌಂಟರ್ ಮಾಡ್ತಿದಾರಪ್ಪ, ಬೇಡಪ್ಪ ನಮಗೆ. ಏನ್ರಿ ಡ್ರಗ್ಸ್ ತಗೊಂಡು ಮಾಡ್ತಾನೆ, ಇದು ತಗೊಂಡು ಯಾವ್ದು ಎಕ್ಸ್ಪ್ಲನೇಷನ್ ಬೇಡ ನಮಗೆ. ಸಿಚುವೇಶನ್ ಶುಡ್ ಬಿ ಕ್ರಿಯೇಟೆಡ್ ಇನ್ ಸಚ್ ಅ ಮ್ಯಾನರ್. CCTV ಫುಟೇಜ್ ಇತ್ತು, ಅವನ್ನ ಹಿಡಿದ್ರು. CCTV ಇಲ್ಲ ಅಂದ್ರೆ ಏನಾಗ್ತಿರ್ತು? ಅವ್ನು ಬಿಹಾರ್ಗೆ ಹೋಗ್ಬಿಟ್ಟಿರ್ತಿತ್ತ ವಾಪಸ್ಸು. ಯಾರು ಜಸ್ಟಿಸ್ ಕೊಡೋದು ನಮಗೆ ಅಲ್ವಾ? ಸೊ ಅದಕ್ಕೆ ಹೇಳೋದು, ಜಸ್ಟಿಸ್ ಶುಡ್ ಬಿ ಸರ್ವ್ಡ್ ಆಸ್ ಸೂನ್ ಆಸ್ ಇಟ್ ಇಸ್ ದ ಕ್ರೈಮ್ ಇಸ್ ಹ್ಯಾಪೆಂಡ್. ಆವಾಗಲೇ ನಮಗೆ ಸಂತೋಷ, ನ್ಯಾಯ ಸಿಗೋದು. ಹೇಮಂತ್ ಕುಮಾರ್ ಸರ್, ಗಮನಿಸ್ತಾ ಇದ್ರಿ, ದೂರದ ಊರಿಂದ ಕೆಲಸ ಅರಸಿಕೊಂಡು ಬಂದಂಥ ಕುಟುಂಬ, ಕೊಪ್ಪಳ ಮೂಲದವರು. ತಂದೆ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ರು, ತಾಯಿ ಮನೆಗೆಲಸವನ್ನ ಮಾಡ್ತಾ ಇದ್ರು, ಮಗುವಿನ ಬಗ್ಗೆ ಬೆಟ್ಟದಷ್ಟು ಕನಸುಗಳನ್ನ ಕಂಡಿದ್ರು. ಆದರೆ ಮನೆಯಂಗಳದಲ್ಲಿ ಆಟ ಆಡ್ತಾ ಇದ್ದಂಥ ಪುಟ್ಟ ಮಗು, 5 ವರ್ಷದ ಪುಟ್ಟ ಮಗುವನ್ನ ಈ ರೀತಿಯಾಗಿ ಎತ್ಕೊಂಡೋಗಿ ಹಿಂಸೆ ಕೊಟ್ಟು ಸಾಯಿಸ್ತಾರಲ್ಲ ಸರ್, ಎಂಥ ಮನಸ್ಥಿತಿ ಇಂಥವ್ರದ್ದು ಅಂತೇಳಿ. ಸರ್, ಒಂದು ಇಂಥವ್ರ ಮನಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಹೊರ ರಾಜ್ಯಗಳಿಂದ ಬಂದು ಬೇರೆ ಬೇರೆ ಉದ್ಯೋಗ ಅರಸಿ ಇಲ್ಲಿ ಬರ್ತಾರೆ. ಬೆಂಗಳೂರಿನಲ್ಲಿ ಅಪರಾಧ ಚಟುವಟಿಕೆಯಲ್ಲಿ ಭಾಗವಹಿಸಿ, ಅದರಲ್ಲೂ ಮುಗ್ಧ ಮಕ್ಕಳು, 18 ವರ್ಷದ ಒಳಗಡೆ ಮಕ್ಕಳು. ಯಾಕೆಂದ್ರೆ ಅವರಿಗೆ ಪ್ರತಿರೋಧ ಒಡ್ಡಲ್ಲ, ಅವರು ಎವಿಡೆನ್ಸು ಸಿಗಲ್ಲ, ಅವ್ರನ್ನ ಸುಲಭವಾಗಿ ಪುಸ್ಲಾಯಿಸ್ಬೋದು ಅನ್ನೋ ಬೇರೆ ಬೇರೆ ಕಾರಣದಿಂದ ಆ ಮಕ್ಕಳನ್ನ ಅವರು ಇಂಥ ಕಾಮಕ್ಕೆ ಬಳಸ್ಕೊಳ್ಳೋ ಪ್ರಕರಣ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಆದರೆ ಕಡಿಮೆ ಆಗಬೇಕಿತ್ತು. ನಮ್ಮಲ್ಲಿ ಕಾಯ್ದೆ ಪೋಕ್ಸೋ ಆಕ್ಟ್ ಬಂತು ಮಕ್ಕಳ ರಕ್ಷಣೆ ಮಾಡೋದಕ್ಕೆ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸು 2012 ಬಂದ ನಂತರ ಇಂಥ ಪ್ರಕರಣ ಕಡಿಮೆ ಆಗುತ್ತೆ ಅಂತ ಜನರಲ್ಲಿ ಭಾವನೆ ಇತ್ತು. ನಿಜ. ಆದರೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಎಲ್ಲ ಕಡೆ CCTV ಇದೆ. CCTV ಇದ್ರೆ ಕಡಿಮೆ ಆಗುತ್ತೆ ಅಂತ ಜನದ ಅಭಿಪ್ರಾಯ. CCTVಯಿಂದ ಅಪರಾಧ ಚಟುವಟಿಕೆ ಕಡಿಮೆ ಆಗಲ್ಲ, ಆದರೆ ಅಪರಾಧ ಮಾಡಿದ್ದನ್ನ ಅಪರಾಧಿನ ಹಿಡಿಯೋದಕ್ಕೆ ಸಹಾಯ ಆಗುತ್ತೆ. ಆ ರೀತಿ ನಾವು ಇತ್ತೀಚಿನ ಪ್ರಕರಣ ಹೆಚ್ಚಾಗ್ತಾ ಇರೋದಕ್ಕೆ ಲಾಸ್ಟ್ ನೀವೊಂದು ಇದು ಮಾಡಿದ್ರಿ, ಮೊಬೈಲ್ ಬಳಕೆ, ಅದು ಒಂದು ಮುಖ್ಯ ಕಾರಣ ಆಗ್ತಾ ಇದೆ. ಮೊಬೈಲ್ ಬಳಕೆ ಅಲ್ಲಿ ಆ ಮೊಬೈಲ್ ನಲ್ಲಿ ಅವರಿಗೆ ಬೇಡವಾದ ವೆಬ್ಸೈಟ್ ಹೋಗಿ ನೋಡೋದೇ ಬೇಡ, ಮೊಬೈಲಲ್ಲೇ ಎಲ್ಲಾ ಸಿಗ್ತದೆ. ಅದು ಆ ಜನಗಳನ್ನ ಪ್ರೇರಣೆ ಮಾಡ್ತದೆ, ಪ್ರಚೋದನೆ ಆಗ್ತಾ ಇದೆ. ಇದು ಪ್ರಚೋದನೆ ಆಗ್ತಾ ಇದೆ. ಇಂಥ ಪ್ರಕರಣ ಮುಂದೆ ಜಾಸ್ತಿ ಆಗ್ತದೆ. ಇದನ್ನ ನಾವೆಲ್ಲರೂ ತಡೆಯೋದು ಹೇಗೆ ಅನ್ನೋದನ್ನ ನಾವು ತುರ್ತಾಗಿ ಕ್ರಮ ವಹಿಸಬೇಕಾಗಿದೆ. ತುರ್ತಾಗಿ ಇಲ್ಲ ಅಂದ್ರೆ ಇಂಥ ಪ್ರಕರಣಕ್ಕೆ ಅಮಾಯಕ ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ನೋಡಿ, ನಿನ್ನೆ ಆ ಮಗು ಅಮಾಯಕವಾಗಿ ಬಲಿ ಆಯ್ತು. ಆ ತಂದೆ ತಾಯಿಗೆ ನ್ಯಾಯ, ಅವನು ಸತ್ತಿರ್ಬೋದು, ಆದ್ರೆ ನ್ಯಾಯ ಅವರಿಗೆ ಸಿಗಲ್ಲ. ಅವ್ರ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಹೆತ್ತಮ್ಮನ ಸಂಕಷ್ಟ ಆಗುತ್ತೆ. ಹಾಗಾಗಿ ನಾವು ಇಂಥ ಪ್ರಕರಣಗಳಿಗೆ ಸರ್ಕಾರ ಕೂಡಲೇ ಸುರಕ್ಷತೆ ಎಲ್ಲಿದೆ, ಮಕ್ಕಳಿಗೆ ಸುರಕ್ಷತೆ ಎಲ್ಲಿದೆ? ಖಂಡಿತ ಯಾವ ಜಾಗದಲ್ಲೂ ಸುರಕ್ಷತೆ ಇಲ್ಲ. ಹಾಗಾಗಿ ಸುರಕ್ಷತೆನ ಫಸ್ಟು ಕ್ರಮ ಕೈಗೊಳ್ಳಬೇಕು ಸುರಕ್ಷತೆಗೆ. ವೆಲ್ ಸರ್, ವೆಲ್. ಹುಬ್ಬಳ್ಳಿಯ ಘಟನೆ ಬಗ್ಗೆ ಸಾಕಷ್ಟು ಜನಾಕ್ರೋಶ ವ್ಯಕ್ತವಾಗಿತ್ತು. ಒಂದು ಕಡೆಯಲ್ಲಿ ನಿನ್ನೆ ಪ್ರತಿಭಟನೆ ಕೂಡ ಮಾಡಲಾಯಿತು ಪೊಲೀಸ್ ಠಾಣೆ ಮುಂದೆ. ಅಷ್ಟರಲ್ಲಾಗಲೇ ಪೊಲೀಸರು ಆರೋಪಿಯನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾದರೂ ಸ್ಥಳ ಮಾಜರು ಸಂದರ್ಭದಲ್ಲಿ ಏನೆಲ್ಲ ಆಯಿತು ಎನ್ನುವುದಾಗಿ ನಾನು ಆಗಲೂ ಕೂಡ ಕಾರ್ಯಕ್ರಮ ಆರಂಭದಲ್ಲೇ ಹೇಳ್ತಾ ಇದ್ದೆ. ಮರಿಯಾ ಅವರೇ, ಇನ್ನೊಂದು ಕಡೆಯಲ್ಲಿ ಇಷ್ಟೆಲ್ಲ ಘಟನೆಗಳಾಗ್ತಾ ಇದ್ರು. ಪುಟ್ಟ ಮಕ್ಕಳ ಮೇಲೆ ಅತ್ಯಾಚಾರ ಆಗುತ್ತೆ. ಅಣ್ಣ ತಂಗಿ ನಡ್ಕೊಂಡು ಹೋಗುವಾಗ ತಂಗಿನ ಎಳ್ಕೊಂಡು ಹೋಗಿ ಮೊನ್ನೆ ಮಹಾದೇವ್ KR ಪುರದಲ್ಲಿ ಅತ್ಯಾಚಾರ ಮಾಡಿದ್ರು. ಇನ್ನೊಂದು ಕಡೆಯಲ್ಲಿ ಬ್ಯಾಡ್ಮಿಂಟನ್ ಕೋಚ್ ಒಬ್ಬ ಕ್ಲಾಸಿಗೆ ಬಂದಂಥ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾನೆ. ಟ್ಯೂಷನ್ಗೆ ಹೋದಂಥ ಮಗು ಮೇಲೆ ಅತ್ಯಾಚಾರ ಆಗುತ್ತೆ. ಮನೆಯಿಂದ ಹೊರಗಡೆ ಆಟ ಆಡ್ತಾ ಇರುವಂಥ ಮಗು ಮೇಲೆ ಅತ್ಯಾಚಾರ ಆಗುತ್ತೆ. ಇಷ್ಟೆಲ್ಲ ಪ್ರಕರಣಗಳಾಗ್ತಾ ಇದ್ರು. ಪೊಲೀಸ್ ಇಲಾಖೆ ನೋಡ್ಕೊಂಡು ಸುಮ್ಮನೆ ಇದೆಯಾ ಮೇಡಮ್? ಇಂತಹ ಸಿಚುವೇಶನ್ ಬೆಂಗಳೂರಲ್ಲಿ ಇನ್ನು ನಡುವೆ ನಾವು ಕೇಳ್ಪಡ್ತಾ ಇರೋದು ತುಂಬ ಜಾಸ್ತಿನೇ ಆಗ್ತಿದೆ. ಮನಸ್ಥಿತಿ ಅವ್ರದ್ದು ಹೆಂಗಿದೆ ಅಂದರೆ, ನಾವು ಅದೇ ಹೇಳ್ದೆ ಅಲ್ವಾ, ನಾವು ಯಾರು ನಮ್ಮ ಜೊತೆ ಓಡಾಡೋರು, ನಮ್ಮ ಜೊತೆ ಕೂತ್ಕೊಂಡು ಮಾತಾಡೋರು, ನಮ್ಮ ಆಫೀಸ್ ಸ್ಪೇಸಲ್ಲಾಗಲಿ ನಾವು ಎಲ್ಲಿ ಓಡಾಡ್ತಾ ಇದ್ದೀವೋ ಅಲ್ಲಿ ಯಾರು ಆ ಥರ ಇದ್ದಾರೆ ಅಂತ ನಮ್ಗೆ ಕಂಡುಹಿಡೋಕ್ಕಾಗಲ್ಲ. ಸೊ ದ ಪೊಲೀಸ್ ಡಿಪಾರ್ಟ್ಮೆಂಟ್ ನೀಡ್ಸ್ ಟು ಟೇಕ್ ಅ ಲಿಟಲ್ ಎಕ್ಸ್ಟ್ರಾ ಕಾಷಸ್. ದೇ ಹ್ಯಾವ್ ಟು ಬಿ ಲಿಟಲ್ ಕೇರ್ಫುಲ್ ಅಬೌಟ್ ದಿಸ್. ಯಾಕಂದರೆ ಇಂತಹ ವಿಷಯಗಳು ಬಂದು ನಾವು ಮೊದಲು ಕೇಳ್ಪಡ್ತಾ ಇದ್ದು ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಿತ್ತು, ಸೌತಲ್ಲಿ ತುಂಬ ಕಡಿಮೆ ಆಗ್ತಿತ್ತು. ಇಫ್ ಯು ಸಿ ಕಂಪ್ಯಾರಿಟಿವ್ಲಿ ಒಂದು ಕಾಲದ ರಿಪೋರ್ಟ್ ನೀವು ಎತ್ಬಿಟ್ಟು ನೋಡಿದ್ರೆ ನಾರ್ತ್ ಇಂಡಿಯಾ ಯೂಸ್ ಟು ಫೇಸ್ ಅ ಲಾಟ್ ಆಫ್ ಲೈಕ್ ದಿಸ್ ದೌರ್ಜನ್ಯಗಳು ಹೆಣ್ಮಕ್ಳ ಮೇಲೆ. ಬಟ್ ಬರ್ತಾ ಸೌತಲ್ಲಿ ಜಾಸ್ತಿ ಆಗ್ತಿದೆ. ಇದು ಒಂದು ಕಡೆ ಏನು ಇದಕ್ಕೆ ಒಂದು ಇದು ಇರಬೇಕಂದ್ರೆ, ಬಿಕಾಸ್ ಅ ಲಾಟ್ ಆಫ್ ಪೀಪಲ್ ಆರ್ ಮೈಗ್ರೇಟಿಂಗ್ ಫ್ರಮ್ ದ ನಾರ್ತ್ ಟು ದ ಸೌತ್. ವಿ ಆರ್ ನಾಟ್ ಡಿನೈಯಿಂಗ್ ಪೀಪಲ್ ಆಫ್ ಕರ್ನಾಟಕ ತುಂಬಾ ದೊಡ್ಡ ಮನಸ್ಸಿರೋರು ನಾವು ಕನ್ನಡಿಗರು. ನಿಮ್ಮನ್ನ ಬಂದು ಸಂಪಾದನೆ ಮಾಡ್ಕೊಂಡು, ನಿಮ್ಮ ಊಟ ಮಾಡ್ಕೊಂಡು, ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ದುಡಿತಿದ್ದೀರಾ ಅಂತ ಬಿಟ್ಟಿದ್ದೀವಿ.
police department needs to take extra action as to who is coming into Bangalore, who is coming into Karnataka. ಯಾರು ಬರ್ತಿದಾರೆ ಕೆಲಸ ಮಾಡಕ್ಕೆ ಇಲ್ಲಿ? ಬಿಹಾರಿಂದ ಬರ್ತಿದ್ದಾರೆ, ನಾರ್ತ್ ಈಸ್ಟ್ ಇಂದ ಬರ್ತಿದ್ದಾರೆ. ಯಾಕೆ ಚೆಕ್ ಮಾಡ್ತಾ ಇಲ್ಲ? ವೈ ಇಸ್ ದೇರ್ ನೋ ರೆಗ್ಯುಲರ್ ಚೆಕ್ ಆನ್ ಹೂಸ್ ಕಮಿಂಗ್? ಅವ್ರದ್ದು ಡೇಟಾ ಮೇಂಟೈನ್ ಮಾಡ್ತಿದ್ದೀರಾ? ಯಾರು ಬರ್ತಿದ್ದಾರೆ? ಬಾಂಗ್ಲಾದೇಶಿಂದ ಬರ್ತಿದಾರಂತೆ, ಬಿಹಾರಿಂದ ಬರ್ತಿದಾರಂತೆ, UP, ಗುಜರಾತ್ ಇಂದ. ಬಿಕಾಸ್ ದೇ ಡೋಂಟ್ ಹ್ಯಾವ್ ಅಲ್ಲಿ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ, ಅಲ್ಲಿ ಕೆಲಸಗಾರಗಳೇ ಇಲ್ಲ. ಕರ್ನಾಟಕದಲ್ಲಿ ಬರ್ತಾರೆ 10,000 ಸಂಬಳಕ್ಕೆ ಕೆಲಸ ಮಾಡಕ್ ರೆಡಿ ಇರ್ತಾರೆ, ನಮ್ಮ ಹೊಟ್ಟೆಗೆ ಹೊಡಿತಾರೆ, ನಮ್ಮ ಜನ ಕೆಲಸ ಇಲ್ಲದೆ ಹೋಗ್ಬಿಟ್ಟು ಊರುಗಳಲ್ಲಿ ಕೂತಿದ್ದಾರೆ. ಸೊ ಇಂತಹ ವಿಷಯಗಳಲ್ಲಿ ಇವ್ರು ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ, ಇಂತಹ ಬರ್ತಿದಾರಲ್ಲ ನಾರ್ತ್ ಇಂಡಿಯಾದಿಂದ ಇಲ್ಲ ಬೇರೆ ಜಾಗದಿಂದ ಯಾರು ಬರ್ತಿದಾರ ಕರ್ನಾಟಕದಲ್ಲಿ, ಯು ನೀಡ್ ಟು ಹೋಲ್ಡ್ ಅ ರೆಕಾರ್ಡ್ ಆಸ್ ಟು ಹೂ ಇಸ್ ಕಮಿಂಗ್. ಇವಾಗ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಆ ಕಂಪನಿ ಹತ್ರ ನೀವು ಕೇಳಬೇಕು ಕಂಪ್ಲೀಟ್ ರೆಕಾರ್ಡ್, ಅವ್ರ ಕಂಪ್ಲೀಟ್ ಡೇಟಾ ನಮ್ಗೆ ಬೇಕು. ಎಲ್ಲಿಂದ ಬರ್ತಿದ್ದಾರೆ, ಅವ್ರ ಮೇಲೆ ಪೊಲೀಸ್ ಕೇಸ್ ಇದೆಯಾ ಅಲ್ಲಿ, ಅಂತಹ ಒಂದು ಬ್ಯಾಕ್ ಗ್ರೌಂಡ್ ಚೆಕ್ ನಡೀತಿದ್ಯಾ? ನಡೆಯಲ್ಲ. ಯಾಕಂದ್ರೆ 10,000 ಸಂಬಳಕ್ಕೆ ಬರ್ತಿದ್ದಾರೆ, ನಾವ್ ಯಾಕೆ ಬ್ಯಾಕ್ ಗ್ರೌಂಡ್ ಚೆಕ್ಅಪ್ ಮಾಡ್ಬೇಕಂತಾರೆ. ಸೊ ವೆನ್ ಇಟ್ ಕಮ್ಸ್ ಟು ಸೇಫ್ಟಿ ಆಫ್ ಅವರ್ ಪೀಪಲ್, ಕರ್ನಾಟಕ ಜನ ಸೇಫ್ಟಿ ಬರ್ಬೇಕಂದ್ರೆ ಪೊಲೀಸ್ ನೀಡ್ಸ್ ಟು ಟೇಕ್ ದಿಸ್ ಆಕ್ಷನ್. ದೇ ಹ್ಯಾವ್ ಟು ಹ್ಯಾವ್ ಯಾರು ಬಂದಿದ್ದಾರೆ ಇಲ್ಲಿ ಈ ಕಂಪನಿಗಳಲ್ಲಿ ಎಷ್ಟು ಪೆಟ್ರೋಲ್ ಬಂಕ್ ನೀವು ಹೋಗ್ಬಿಟ್ಟು ನೋಡಿ, ಎಲ್ಲ ಬೇರೆ ಜನ ಇವತ್ತಿರೋದು ಪೆಟ್ರೋಲ್ ಬಂಕ್ಗಳಲ್ಲಿ. ನಿಮ್ಮ ಹತ್ರ ರೆಕಾರ್ಡ್ ಇದೆಯಾ? ಪೆಟ್ರೋಲ್ ಬಂಕ್ಗಳಲ್ಲಿ ನಮ್ಮ ಕನ್ನಡಿಗರು ಇಲ್ಲ, ಎಲ್ಲಿಂದನೋ ಬಂದು ಕೆಲಸ ಮಾಡ್ತಿದ್ದಾರೆ. ಆ ರೆಕಾರ್ಡ್ ನೀವು ಹೋಲ್ಡ್ ಮಾಡಬೇಕು. ಯು ಶುಡ್ ಬಿ ಹ್ಯಾವಿಂಗ್. ನಮಗೆ ಗೊತ್ತಿಲ್ಲ ಅವ್ರು ಎಲ್ಲಿಂದ ಬಂದ್ರು, ನಾವು ಡೇಟಾ ಚೆಕ್ ಮಾಡ್ತಾ ಇದೀವಿ. ಯು ಶುಡ್ ಹ್ಯಾವ್ ದ ಡೇಟಾ ಟು ಚೆಕ್ ಅಲ್ವಾ? ನಿಮ್ಮ ಹತ್ರ ಡೇಟಾ ಇದೆಯಾ? ಇಲ್ಲ ನಿಮ್ಮ ಹತ್ರ ಡೇಟಾ ಚೆಕ್ ಮಾಡಕ್ಕೆ. ಸೊ ಪ್ಲೀಸ್ ಹೋಲ್ಡ್ ದಟ್ ರೆಕಾರ್ಡ್. ಅಂಡ್ ಅವ್ರಿಗೆ ಗೊತ್ತಿರಬೇಕು ಪೊಲೀಸ್ ವೆರಿಫಿಕೇಶನ್ ನಡೀತಿದೆ. ನಾವು ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ಪೊಲೀಸ್ ವೆರಿಫಿಕೇಶನ್ ನಡೀತಿದೆ. ಸೊ ನಾವು ಏನಾದ್ರೂ ಆಕ್ಷನ್ ಮಾಡಿದ್ರೆ ನಮ್ಮ ಫ್ಯಾಮಿಲಿಗೂ ತೊಂದರೆ ಆಗುತ್ತೆ. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಅಂತ ಅದೊಂದು ಭಯ ಇರ್ಬೇಕು ಅವ್ರಿಗೆ. ಸುಮ್ನೆ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ಬಿಟ್ಟು ನಾನು ಏನಾದ್ರು ಮಾಡ್ಬಿಟ್ಟು ಹೋಗ್ತೀನಿ, ಯಾರು ಗೊತ್ತಾಗತ್ತೆ ಯಾರಿಗೂ ಗೊತ್ತಾಗಲ್ಲ ಅಂತ ಆ ತರ ಒಂದು ಕೇರ್ಲೆಸ್ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಅವರು. ಸೊ ಅದನ್ನ ನೀವು ಖಂಡಿಸಬೇಕು ಇವಾಗ. ಯು ಹ್ಯಾವ್ ಟು ಟೇಕ್ ಆಕ್ಷನ್ ಅಬೌಟ್ ದಟ್. ಮೈಕ್ರೋ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರಲ್ಲ, ಯು ಹ್ಯಾವ್ ಟು ಗೆಟ್ ಡೌನ್ ಟು ಮೈಕ್ರೋ ಮ್ಯಾನೇಜ್ಮೆಂಟ್ ನೌ, ಅಲ್ವಾ? ಸೊ ಗೆಟ್ ಡೌನ್, ಪ್ಲೀಸ್ ಗೆಟ್ ಡೌನ್. ಇದಕ್ಕೆ ನಿಮ್ಗೆ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಗೆ ಸಹಾಯ ಬೇಕಂದ್ರೆ ವಿ ಆರ್ ಸಿಟಿಸನ್ಸ್, ವಿ ಆರ್ ರೆಡಿ ಟು ಸಪೋರ್ಟ್ ದ ಪೊಲೀಸ್ ಡಿಪಾರ್ಟ್ಮೆಂಟ್, ಅಲ್ವಾ? ಒಂದು ಅನೌನ್ಸ್ಮೆಂಟ್ ಮಾಡಿ ಸ್ವಾಮಿ, ನಾವು ಬರ್ತೀವಿ, ನಿಂತ್ಕೊಳ್ತೀವಿ ನಿಮ್ ಜೊತೆ. ಯಾವ ತರ ಕೆಲಸ ಮಾಡಬೇಕು, 3 to 4 hours in a day, every citizen in a week is willing to support the police department. ನಾವು ಬಂದು ಸಪೋರ್ಟ್ ಮಾಡ್ತೀವಿ ನಿಮ್ಗೆ. ಪ್ಲೀಸ್ ಕಾಲ್ ಅಸ್. ಈ ತರ ನಾವು ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿದೆ. ಬಿಕಾಸ್ ಸಿಚುವೇಶನ್ ಇಸ್ ಬ್ಯಾಂಗ್ಳೂರ್ ಅಂಡ್ ಸಿಚುವೇಶನ್ ಇನ್ ಕರ್ನಾಟಕ ಇಸ್ ಗೆಟಿಂಗ್ ಔಟ್ ಆಫ್ ಹ್ಯಾಂಡ್. ಸೊ ನಮ್ ತರ ಸಿಟಿಸನ್ಸ್ ಆಚೆ ಬರಬೇಕು. ಪ್ಲೀಸ್ ಬಂದು ನಮ್ಗೆ ಹೆಲ್ಪ್ ಮಾಡಿ ಅಂದ್ರೆ ನಾವು ಬರ್ತೀವಿ, ಮೊದಲು ಬರ್ತೀವಿ ನಾವು. ವೆಲ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಇನ್ನೊಂದು ಕಡೆಯಲ್ಲಿ ನೋಡ್ತಾ ಇರಬಹುದು, ಈ ಪೋಕ್ಸೋ ಪ್ರಕರಣಗಳು, ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತೇಳಿ ನಾನು ಆಗ್ಲೂ ಕೂಡ ಹೇಳಿದೆ. ಈ ಪ್ರಕರಣಗಳ ತನಿಖೆ ಸರಿಯಾಗಿ ಆಗ್ತಾ ಇದೆಯಾ ಸರ್? ಒಂದು ಪೋಕ್ಸೋ ಪ್ರಕರಣ ದಿನ ಜಾಸ್ತಿ ಆಗ್ತಾ ಇದೆ. ಓಕೆ. ಅದರಲ್ಲಿ ಅರ್ಧ ಮಾತ್ರ ರಿಪೋರ್ಟ್ ಆಗ್ತದೆ, ಇನ್ನರ್ಧ ರಿಪೋರ್ಟೇ ಆಗಲ್ಲ. ಓಕೆ. ಪ್ರಕರಣ ಬೆಳಕಿಗೆ ಬರಲ್ಲ. ಆ ಇಬ್ರು ಯಾರು ರಾಜಿ ಮಾಡ್ಕೊಳ್ತಕ್ಕಂಥದ್ದು, ಹಣಕಾಸಿನ ವ್ಯವಹಾರ ಮಾಡ್ಕೊಳ್ಳೋದು, ಮತ್ತೆ ಮರ್ಯಾದೆ ಹೋಗ್ತದೆ ಅಂತ ಹೇಳಿ ಅದನ್ನ ಕಂಪ್ಲೇಂಟ್ ಮಾಡದೇ ಇರ್ತಕ್ಕಂಥದ್ದು, ಇಂಥದ್ದು ಒಂದಿದೆ. ಇನ್ನೊಂದು ಪೋಕ್ಸೋ ವಿಚಾರಣೆ ಅಂದ್ರೆ, ಆ ಪೋಕ್ಸೋದಲ್ಲಿ ಯಾರು ದೂರುದಾರರಾಗಿರ್ತಾರೆ, ದೂರು ಕೊಟ್ಟ ನಂತರ ಅವರು ಸಾಕ್ಷಿ ಹೇಳೋದಕ್ಕೂ ಬರಲ್ಲ. ಪ್ರಕರಣ ಹಿಂದೆ ನಾವು ತಗೊಳ್ತೀವಿ ಅಂತ ಹೇಳ್ತಾರೆ. ಆ ಹುಡುಗನ ಜೊತೆ ಶಾಮೀಲಾಗ್ತಾರೆ, ಹುಡುಗನ ಮನೆಯವ್ರ ಜೊತೆ ಹಣಕಾಸು ವ್ಯವಹಾರ ಮಾಡಿಕೊಂಡು. ಹಾಗಾಗಿ ಹೆಚ್ಚಿನ ಪ್ರಕರಣಗಳು ಅದರಲ್ಲಿ ಶಿಕ್ಷೆ ಪ್ರಮಾಣ ನೋಡಿ, ಒಂದು ಪೊಲೀಸ್ ಮೀಟಿಂಗ್ ಅಲ್ಲಿ ನಾವು ಹೇಳ್ತಾ ಇದ್ರು ಅವರು, ಇದರಲ್ಲಿ ಚಾರ್ಜ್ ಶೀಟ್ ಹಾಕುವಾಗ ಅರ್ಧಕ್ಕೂ ಹೆಚ್ಚು ಪ್ರಕರಣ, ಇವಾಗ 100 ಇದ್ರೆ 50ಗೂ ಹೆಚ್ಚು ಪ್ರಕರಣ ಚಾರ್ಜ್ ಶೀಟ್ ಅಲ್ಲಿ ಅವು ದೋಷಿ ಅಂತ ನಿರ್ದೋಷಿ ಅಂತ ಹೇಳಿ ಇದ್ ಮಾಡ್ತಾರೆ. ಅಂದ್ರೆ ಅಷ್ಟರಲ್ಲಿ ಎಲ್ಲ ಪ್ರಕರಣಗಳು ಅವರು ಹಿಂದೆ ಸರಿದಿರ್ತಾರೆ, ಸಾಕ್ಷಿಗಳ ಕೊರತೆ ಆಗಿ ಎಲ್ಲ ಆಗಿ. ಇನ್ನ ಆ ಕಾರಣದಿಂದ ಶಿಕ್ಷೆ ಅವರಿಗೆ ಸಿಗಲ್ಲ, ಸರಿಯಾದ ಶಿಕ್ಷೆ ಆಗಲ್ಲ. ಹಾಗಾಗಿ ಪ್ರಕರಣಗಳಿಂದ ತಪ್ಪಿಸ್ಕೊಳ್ತಾರೆ. ಮತ್ತೆ ಇಂಥ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಹೌದು, ನಿಜ ಸರ್. ಇನ್ನೊಂದು ಕಡೆಯಲ್ಲಿ ಈಗ ಪೋಕ್ಸೋ ಪ್ರಕರಣದ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ಒಂದಷ್ಟು ಮಾರ್ಗಸೂಚಿಗಳನ್ನು ಅನುಸರಿಸಬೇಕು. ಆ ಪುಟ್ಟ ಮಗು ಆಗಿರೋದ್ರಿಂದ ಆ ಮಗುವಿನ ಭವಿಷ್ಯದ ಮೇಲೆ ಪ್ರಭಾವ ಬೀರಬಾರ್ದು. ಈಗ ಆ ಮಗು ಪೊಲೀಸು ಅಂತ ಹೇಳಿದ್ರೆ ಹೆದರ್ಕೊಳ್ಳುತ್ತೆ, ಆ ರೀತಿ ಪ್ರಭಾವ ಬೀರಬಾರ್ದು. ಸಿವಿಲ್ ಯೂನಿಫಾರ್ಮ್ ಅಲ್ಲೇ ಹೋಗಬೇಕು. ಈ ರೀತಿಯಾಗಿ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳಿವೆ, ಅವೆಲ್ಲ ಫಾಲೋ ಆಗ್ತಿದೆಯಾ ಸರ್? ಖಂಡಿತ. ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ನವರು ಅದನ್ನ ಫಾಲೋ ಮಾಡಲೇಬೇಕು. ಯಾಕೆಂದ್ರೆ ಅವರು ವಿಚಾರಣೆ ಮಾಡಲ್ಲ, ಅವರು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ. ಪ್ರತಿಯೊಂದು ಇದ್ರಲ್ಲೂ ನೀವೇನ್ ಹೇಳಿ, ಇವಾಗ ಅವರು ಸಿವಿಲ್ ಡ್ರೆಸ್ ಅಲ್ಲೇ ಇರ್ತಾರೆ,
ಮಹಿಳೆಯವರೇ ಇರ್ತಾರೆ ಅಟೆಂಡ್ ಮಾಡ್ತಕ್ಕಂಥವ್ರು. ಕಲ್ಯಾಣ ಸಮಿತಿ ಮುಂದೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ, ಮತ್ತೆ ಅದು ತನಿಖೆ ಮಾಡೋದು ನಮ್ಮ ಮುಂದೆನೇ, ವಿಚಾರಣೆ 61 ಸ್ಟೇಟ್ಮೆಂಟ್ ಅದನ್ನೆಲ್ಲ ನಮ್ಮ ಮುಂದೆನೇ ತಗೊಳ್ತಾರೆ. ನಾವು ಅದಕ್ಕೆ ಸ್ಪಂದನೆ ಮಾಡ್ತೀವಿ. ಆ ಮಗುವಿಗೆ ಏನಾದರೂ ಸಹಾಯ ಬೇಕು ಅಂದ್ರೂ ನಾವು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ನಾವು ಸಹಾಯ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ನವರು ಅದನ್ನ ಮಾಡ್ತಾ ಇದ್ದಾರೆ. ಪೋಕ್ಸೋ ಪ್ರಕರಣದಲ್ಲಿ ತುಂಬಾ ಸೆನ್ಸಿಟಿವ್ ಆಗಿ ಅಟೆಂಡ್ ಮಾಡ್ತಾರೆ. ಸೆನ್ಸಿಟಿವ್ ಆಗಿ ಅಟೆಂಡ್ ಆಗ್ತಾ ಇದೆ. ನೀವು ಹೇಳ್ತಾ ಇದ್ರಿ ಸಾಕಷ್ಟು ಪ್ರಕರಣಗಳು ರಾಜಿಯಾಗಿ ಮುಗಿದು ಹೋಗುತ್ತೆ. ಈಗ ಒಂದು ಹೆಣ್ಣು ಮಕ್ಕಳ ಕುಟುಂಬಸ್ಥರು ಕೂಡ ಆ ಹೆಣ್ಣು ಮಗುವಿನ ಭವಿಷ್ಯದ ಬಗ್ಗೆ ಸಿಕ್ಕಾಪಟ್ಟಿ ಯೋಚನೆ ಮಾಡ್ತಾರೆ. ಈಗ ಪೋಕ್ಸೋ ಪ್ರಕರಣ ದಾಖಲಾಗಿದೆ, ಮುಂದೆ ಹೇಗೆ ನನ್ನ ಮಗಳ ಭವಿಷ್ಯ, ಆ ವಿಚಾರವಾಗಿ ಹೇಳ್ತಾ ಹೋಗುದಾದ್ರೆ ಸರ್? ಅದೇ ಹೆಚ್ಚಿನ ಇವಾಗ ಪ್ರಕರಣ ಬೆಳಕಿಗೆ ಬತ್ತು ಅಂದ್ರೆ ನನ್ನ ಮಗಳ ಭವಿಷ್ಯಕ್ಕೆ ತೊಂದರೆ ಆಗ್ತದೆ, ನನ್ನ ಮಗಳ ಮದುವೆಗೆ ಅಡ್ಡಿ ಆಗ್ತದೆ. ಹಾಗಾಗಿ ಪ್ರಕರಣನ ನಾವು ಬೆಳಕಿಗೆ ಬರಬಾರ್ದು, ಹಾಗೆ ಮುಚ್ಚಾಕೋಣ. ಮತ್ತೆ ಕೋರ್ಟಿಗೆ ಹೋದ್ರೆ ಊರು ಜನಕ್ಕೆಲ್ಲ ಗೊತ್ತಾಗ್ತದೆ. ಈ ರೀತಿ ಅವರು ಮನೆಯವರು ಮತ್ತೆ ಅವರು ಸ್ವಲ್ಪ ಹಣಕಾಸು ಕೊಡ್ತಾರೆ. ಇವಾಗ ಯಾರು ಹುಡುಗನ ಕಡೆಯವರು ನಿಮಗೆ ಇಷ್ಟು ಹಣ ಕೊಡ್ತೀವಿ, ಕೇಸ್ ವಾಪಸ್ ತಗೊಳ್ಳಿ, ನೀವು ಚೆನ್ನಾಗಿ ಇರ್ಬೋದು, ನಾವು ಕೇಸನ್ನ ವಾಪಸ್ ತಗೊಂಡ್ರೆ ನಮಗೂ ಅನುಕೂಲ ಆಗ್ತದೆ. ಇಂಥ ಪ್ರಕರಣಗಳೇ ಜಾಸ್ತಿ ಆಗಿ ಅಲ್ಲಿ ವಿಚಾರಣೆಗೆ ಬರಲ್ಲ. ಹಾಗಾಗಿ ಎಷ್ಟೋ ಪ್ರಕರಣ ಮುಚ್ಚಿ ಹೋಗ್ತಾ ಇದೆ. ಎಸ್, ಹುಬ್ಬಳ್ಳಿಯ ಘಟನೆ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಅಲ್ಲಿ ಏನು ಆ ಕಾಮುಕ ಇದ್ದ ಆತನನ್ನ ಸೆಲ್ಫ್ ಡಿಫೆನ್ಸ್ಗಾಗಿ ಎನ್ಕೌಂಟರ್ ಮಾಡುವಂಥ ಕೆಲಸ ಆಗಿದೆ. ಇತ್ತ ಬೆಂಗಳೂರು ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಬೆಂಗಳೂರು ಬೆಳೀತಾ ಇರುವಂಥ ನಗರ, ದಕ್ಷಿಣ ಭಾರತದಲ್ಲೇ ಅಥವಾ ಭಾರತದಲ್ಲೇ ಫೇಮಸ್ ಆಗಿರುವಂಥ ನಗರ. ಇಲ್ಲಿಗೆ ಉತ್ತರ ಪ್ರದೇಶ, ಬಿಹಾರ, ಅಸ್ಸಾಂ, ಹೀಗೆ ಉತ್ತರ ಭಾರತ, ನಾರ್ತ್ ಈಸ್ಟ್ನಿಂದೆಲ್ಲ ಇಲ್ಲಿಗೆ ಕಾರ್ಮಿಕರು ಬರ್ತಾ ಇದ್ದಾರೆ, ಕೆಲಸ ಅರಿಸ್ಕೊಂಡು ಬರ್ತಾ ಇದ್ದಾರೆ. ಕೆಲಸ ಅರಿಸ್ಕೊಂಡು ಬಂದವರು ಕೆಲಸ ಮಾಡಿದರೆ ಒಳ್ಳೆಯದು, ಅದರ ಹೊರತಾಗಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ರೆ ನಿಜಕ್ಕೂ ಕೂಡ ಅದು ಖಂಡನೀಯ. ಸಾಕಷ್ಟು ಜನ ಉತ್ತರ ಭಾರತೀಯರು ಅಂದುಕೊಂಡಿರ್ತಾರೆ ನಾವು ಬೆಂಗಳೂರಿಗೆ ಬಂದು ಇಂಥ ಕ್ರೈಮ್ ಮಾಡಿ ಈಸಿಯಾಗಿ ತಪ್ಪಿಸ್ಕೊಂಡು ಹೋಗ್ಬೋದು ಅಂತೇಳಿ. ನಿಜಕ್ಕೂ ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಬೆಂಗಳೂರು ಪೊಲೀಸರು ಸುಮ್ಮನೆ ಬಿಡಲ್ಲ ನಿಮ್ಮನ್ನ. ಯಾಕಂತ ಹೇಳಿದ್ರೆ ಅಲ್ಲಿನ ವ್ಯವಸ್ಥೆ ಬೇರೆ, ಇಲ್ಲಿನ ವ್ಯವಸ್ಥೆ ಬೇರೆ. ನೀವು ಎಲ್ಲಿದ್ರೂ ಹೋಗಿ ಕರ್ಕೊಂಡು ಬರ್ತಾರೆ, ಹುಡುಕಿ ಕರ್ಕೊಂಡು ಬರ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಿನ್ನೆ ಆಯ್ತಲ್ಲ ಅದೇ ರೀತಿಯಾದಂಥ ಘಟನೆ ಆಗುತ್ತೆ. ಅತಿಥಿಗಳನ್ನ ಕೂಡ ಮಾತನಾಡಿಸ್ತಾ ಹೋಗೋಣ. ಮರಿ ಅವರೇ, ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ವಿ, ನಾನು ಈಗಲೂ ಕೂಡ ಮೆನ್ಷನ್ ಮಾಡಿದೆ, ಈ ಹೊರ ರಾಜ್ಯಗಳಿಂದ ಬಂದವರೇ ನಮಗೆ ಅಪಾಯವನ್ನು ತಂದಿಡ್ತಿದ್ದಾರೆ. ಬಂದಂಥ ಎಲ್ಲ ದಾಖಲೆಗಳಿರುತ್ತೆ. ಅವರು ಬರಬೇಕಾದ್ರೆ ಬಸ್ಸು ಅಥವಾ ಟ್ರೈನು, ಇನ್ನು ಅತಿ ಹೆಚ್ಚು ದುಡ್ಡಿತ್ತು ಅಂತ ಹೇಳಿದ್ರೆ ಫ್ಲೈಟಲ್ಲಾದರೂ ಬರ್ಬೋದು. ಆದರೆ ಬಂದವರು ಈ ರೀತಿಯಾದಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಕೆಲಸಕ್ಕಂತ ಬಂದವರು ಕೆಲಸ ಮಾಡ್ಕೊಂಡು ಸುಮ್ಮನೆ ಹೋಗಬೇಕು, ಅದರ ಹೊರತಾಗಿ ಇಂಥ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರೋ ವಿಚಾರದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಅವ್ರನ್ನ ಕೆಲಸ ಕೊಟ್ಟು ಇವ್ರು ಕರೆಸ್ತಾರಲ್ಲ ಆ ಓನರ್ಸು, ಯಾವುದೇ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಇರಲಿ, ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರಲಿ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಸ್ ಇರಲಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೋಸ್ಕರ ತುಂಬಾ ಜನ ಬರ್ತಿದ್ದಾರೆ ಇವಾಗ. ಎಲ್ಲೇ ನೀವು ಹೋಗ್ಬಿಟ್ಟು ಕನ್ಸ್ಟ್ರಕ್ಷನ್ ನೋಡಿದ್ರೆ ನಮ್ಮ ಮನೆ ಹತ್ರನೇ ನೋಡ್ತಾ ಇದೀವಿ. ಈ ರೋಡ್ಗಳ ಕೆಲಸ, ಕಾಮಗಾರಿ, ನಾವು ಸ್ಮಾರ್ಟ್ ಸಿಟಿ ವೈಟ್ ಟಾಪಿಂಗ್ ರೋಡ್ ಕೆಲಸಗಳು ನೋಡ್ತಾ ಇದೀವಿ. ನಮ್ಮ ಗೌರ್ಮೆಂಟ್ ಕೆಲಸಗಳಿಗೂ ಅವ್ರನ್ನೇ ಕರ್ಕೊಂಡು ಬರ್ತಿದ್ದಾರೆ. ಅದು ಲೇಟೆಸ್ಟು ಇವಾಗ ಅದು ನಡೀತಿದೆ. ಇವಾಗ ಬಿಹಾರ, ಯುಪಿಯಿಂದಾನೇ ಬರ್ತಿರೋದು, ಎಲ್ಲರೂ ನಾರ್ತ್ ಇಂಡಿಯಾನಿಂದ ಬರ್ತಿರೋದು. ಯಾಕಂದ್ರೆ ನಮ್ಮವ್ರು 15,000 ಕೇಳಿದ್ರೆ 10,000 ಒಪ್ಕೊಳ್ತಾರೆ. ಸೊ ಇವ್ರಿಗೆ ಏನಾಗ್ಬಿಟ್ಟಿದೆ, ನಮಗೆ ಸಂಬಳ ಕಮ್ಮಿ ತಗೊಳ್ತಾರೆ, ಬಂದು ಕೆಲಸ ಮಾಡ್ತಾರೆ ಅಂತ ಇವ್ರು ಅನ್ಕೊಂಡು ಕರ್ಕೊಂಡು ಬರೋದು. ಸೊ ಇವಾಗ ಮೈಕ್ರೋ ಮ್ಯಾನೇಜ್ಮೆಂಟ್ ಅನ್ನ ನಾನು ಏನು ಹೇಳಿದ್ರೆ, ಯಾರು ಅವ್ರಿಗೆ ಕರ್ಕೊಂಡು ಬಂದು ಕೆಲಸ ಕೊಡಿಸ್ಬಿಟ್ಟು ಸಂಬಳ ಕೊಡ್ತಿರೋ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಆಗ್ಬೇಕು ಇವಾಗ. ಸೊ ಆ ಓನರ್ಗಳು, ಗಾರ್ಮೆಂಟ್ ಫ್ಯಾಕ್ಟರಿ ಇರಲಿ, ನಿಮ್ಮ ಯಾವುದೇ ಒಂದು ವೈಟ್ ಟಾಪಿಂಗ್ ಕಾಂಟ್ರಾಕ್ಟ್ ಯಾರು ತಗೊಳ್ತಾರೋ ಅವ್ರು ಇರಲಿ, ಎಲ್ಲಿ ಯಾವ ಡಿಪಾರ್ಟ್ಮೆಂಟ್, ಈವನ್ ಪೆಟ್ರೋಲ್ ಬಂಕಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಲಾಟ್ ಆಫ್ ನಾರ್ತ್ ಪೀಪಲ್ ಆರ್ ದೇರ್, ನಾರ್ತ್ ಈಸ್ಟ್. ಸೊ ದೋಸ್ ಡಿಪಾರ್ಟ್ಮೆಂಟ್ಸ್ ಅಂಡ್ ದೋಸ್ ಓನರ್ಸ್ ಶುಡ್ ಟೇಕ್ ದ ಓನರ್ಶಿಪ್. You have to collect the data. You have to see if police verification ನಡೆದಿದ್ಯಾ. Does that guy have any case there? ಕೇಸಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ವಾಟ್ ಕೈಂಡ್ ಆಫ್ ಅ ಪೀಪಲ್ ದೇ ಆರ್, ಅಲ್ಲಿಂದ ಯಾಕೆ ಬರ್ತಿದ್ದಾರೆ, ಅವ್ರಿಗೆ ಫ್ಯಾಮಿಲಿಗಳಿದೆಯಾ, ಕುಟುಂಬಗಳಿದೆಯಾ, ಎಲ್ಲ ಡೀಟೇಲ್ ಕಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಯು ಶುಡ್ ಟೇಕ್ ದ ರಿಸ್ಕ್ ನೌ. ಇದು ತುಂಬಾ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತಿದೆ. ಸೊ ನೀವು ಬಂದು ಒಂದು 5,000 10,000 ಕಡಿಮೆ ತಗೊಳ್ತಿದ್ದಾರೆ ಅಂತ ಸಂಬಳ ಕಡಿಮೆಗೋಸ್ಕರ ಇಂತಹ ನೀಚಗೆಟ್ಟರನ್ನ ಕರ್ಕೊಂಡು ಬರ್ತಿದ್ದೀರಾ ಇಲ್ಲಿ ಕೆಲಸಕ್ಕೆ. ಸೊ ಇದು ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನೀಡ್ಸ್ ಟು ಗಿವ್ ದಮ್ ಅ ವಾರ್ನಿಂಗ್. ನೀವು ಕರ್ಕೊಂಡು ಬರ್ತಿದ್ದೀರಾ, ಸೊ ಯು ನೀಡ್ ಟು ಗಿವ್ ಅಸ್ ದ ಡೇಟಾ ಕಲೆಕ್ಷನ್. ಒಂದು ಡಿಸಪಾಯಿಂಟಿಂಗ್ ಏನಂದ್ರೆ, ಇವಾಗ ನಮ್ಮ ಸರ್ ಎಕ್ಸ್ಪ್ಲೇನ್ ಮಾಡ್ತಾ ಇರುವಾಗ ಹಾಫ್ ಆಫ್ ದ ಕೇಸ್ ಮಾತ್ರ ರಿಜಿಸ್ಟರ್ ಆಗ್ತಾ ಇರೋದು, ಹಾಫ್ ರಿಜಿಸ್ಟರೇ ಆಗ್ತಿರ್ಲಿಲ್ಲ. ಎಕ್ಸಾಂಪಲ್ ಹೇಳ್ತೀನಿ, ಬೆಂಗಳೂರಲ್ಲಿ ಡೆಕ್ಕನ್ ಹೆರಾಲ್ಡ್ ಹ್ಯಾಸ್ ರಿಟನ್ ದಿಸ್, 1322 ರೇಪ್ ಕೇಸ್ ಇನ್ ಲಾಸ್ಟ್ 11 years ಬಿಟ್ವೀನ್ 2013 to 2023 ಓನ್ಲಿ ರಿಪೋರ್ಟೆಡ್ ಇನ್ ಬೆಂಗಳೂರು. ಅದಂತೂ ಇಲ್ವೇ ಇಲ್ಲ. 1300 ಮಾತ್ರ ಸಾಧ್ಯನೇ ಇಲ್ಲ ಇನ್ 10 years. ಆದ್ರೆ ರಿಪೋರ್ಟ್ ಆಗಿರೋದು. ದ ರೀಸನ್ ವೈ ಅಂದ್ರೆ
only 10% conviction, only 10 people have been convicted. Justice has served only for 10. So ರೆಸ್ಟು 1320 ಜನ ಏನಾಯ್ತು, ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ, ಕನ್ವಿಕ್ಟ್ ಆಗಿಲ್ಲ ಬರೀ 10 ಜನ. ಸೊ ಪರ್ಸೆಂಟೇಜ್ ನೀವು ನೋಡಿ 0.76%. ಸೊ ಟು ಗೋ ಥ್ರೂ ಫುಲ್ ಕಂಪ್ಲೀಟ್ ಪ್ರಾಸೆಸ್ ನಾನು ಗೋ ಥ್ರೂ ಮಾಡಬೇಕು, ಹೋಗ್ಬೇಕು ಪೊಲೀಸ್ ಸ್ಟೇಷನಲ್ಲಿ, ನಾನು ಕಂಪ್ಲೇಂಟ್ ಮಾಡಬೇಕು, ನನ್ನ ಮಗನ ಕರ್ಕೊಂಡು ಹೋಗ್ಬೇಕು, ನಾನು ಕಂಪ್ಲೇಂಟ್ ಮಾಡಿ ಪೊಲೀಸ್ ಅವ್ರು ಕೇಳ್ತಾರೆ, ಕೋರ್ಟಲ್ಲಿ ಕೇಳ್ತಾರೆ, ಅವನ್ನ ಕರ್ಕೊಂಡು ಬಂದು ನಮ್ಮ ಮುಂದ್ಗಡೆನೆ ನಿಲ್ಲಿಸ್ತಾರೆ. ಸರ್ ಯಾರೇ ಇದ್ರು ಕೋಪ ಬರುತ್ತೆ ಸರ್, ನಮ್ಮ ಮಗಳನ್ನ ಹಿಂಗ್ ಮಾಡಿದಾನೆ, ನನ್ನ ಎದುರುಗಡೆ ನಿಂತಿದ್ದಾನೆ, ನಾನು ಕೈ ಕಟ್ಕೊಂಡು ನಿಂತ್ಕೋಬೇಕಾ? ಯಾಕೆ ನ್ಯಾಯಾಲಯಕ್ಕೆ ನಾನು ಮರ್ಯಾದೆ ಕೊಟ್ಟು ನಾನು ನಿಂತ್ಕೊಂಡಿದ್ದೀನಿ. ಅದೇ ನ್ಯಾಯಾಲಯ ಏನ್ ಮಾಡ್ತಾ ಇದೆ, ಪಾಸ್ಕೋ ಅಂತ ಯಾಕೆ ಬಂತು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಯಾಕೆ ಬಂತು ಇನ್ ದೀಸ್ ಕೇಸಸ್? ಯಾಕಂದ್ರೆ ತುಂಬಾ ವರ್ಷಾಂತರ ಕಾಲ ಎಳ್ಕೊಂಡು ಹೋಗ್ತಾ ಇದೆ ಕೇಸುಗಳು. ಜಸ್ಟಿಸ್ ಶುಡ್ ಬಿ ಸರ್ವ್ಡ್ ಜಲ್ದಿ ಅಂತಾನೆ ಇದು ಬಂತಲ್ವಾ ಫಾಸ್ಟ್ ಟ್ರ್ಯಾಕ್ ಅಂತ. ಎಲ್ಲಿ ಫಾಸ್ಟ್ ಟ್ರ್ಯಾಕ್ ಆಗ್ತಾ ಇದೆ? ಹೌ ಮೆನಿ ಕೇಸಸ್ ಆರ್ ಸ್ಟಿಲ್ ಪೆಂಡಿಂಗ್ ದೇರ್? ಸಪರೇಟ್ ಕೋರ್ಟ್ ಮಾಡಿ, ನೀವು ಸಪರೇಟ್ ಜಡ್ಜ್, ಸಪರೇಟ್ ಟೀಮ್ಗಳು ಮಾಡಿ ಆಲ್ ಓವರ್ ಇಂಡಿಯಾ. ಇಸ್ ಇಟ್ ವರ್ಕಿಂಗ್? ಇಸ್ ಇಟ್ ಪ್ರೊವೈಡಿಂಗ್ ಜಸ್ಟಿಸ್? ಪ್ರೊವೈಡ್ ಮಾಡ್ತಾ ಇಲ್ಲ. ಸೊ ಜನ ಏನನ್ ಮಾಡ್ತಾ ಇದ್ದಾರೆ, ನಾವು ಹೋಗ್ಬಿಟ್ಟು ರಿಪೋರ್ಟ್ ಮಾಡಿದ್ರೆ ಟ್ರಾಮಾ ಇನ್ನ ಜಾಸ್ತಿ. ನಾವು ಮನೇಲಿ ಇದ್ಬಿಟ್ರೆ 1 ವರ್ಷನೋ 2 ವರ್ಷನೋ 3 ವರ್ಷನೋ ಅದೊಂದು ಕೆಟ್ಟ ಕನಸಾಯ್ತು, ಬಿಡಪ್ಪ ನಮ್ಮ ಮಗಳು ಜೀವಂತವಾಗಿದ್ದಾಳೆ, ನಮ್ಮ ಪಾಡಿಗೆ ನಾವು ಬಾಲನ ಅಂತ ಫೋರ್ಸ್ ಮಾಡಿಬಿಟ್ಟಿದೆ ನಮ್ಮ ಸಿಸ್ಟಮು. ಆಚೆ ಬಂದು ಓಪನ್ ಆಗಿ ಅವರು ಹೇಳಕ್ಕೆ ನಾವು ಧೈರ್ಯ ಕೊಡ್ತಿಲ್ಲ. ಎಷ್ಟು ನಾಚಿಕೆ ಕಟ್ಟ ವಿಷಯ ನಮಗೆ ಇದು. ಈ ತರ ಒಂದು ವಿಷಯ ನಡೆದಿರೋ ಮಕ್ಕಳ ಜೊತೆ ಅವ್ರು ಆಚೆ ಬಂದು ಹೇಳಕ್ಕೆ ಅವ್ರು ಭಯ ಬೀಳ್ತಿದ್ದಾರೆ. ಯಾಕಂದ್ರೆ ಜಸ್ಟಿಸ್ ಇಸ್ ನಾಟ್ ಸರ್ವ್ಡ್. ಸೊ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿಸ್? ಐ ಆಮ್ ಟೆಲ್ಲಿಂಗ್ everybody, every citizen, police department in the justice in the courts in the, everybody is responsible for this. So the day our system starts working towards providing justice and providing security for the victims and not the culprits. Not the culprits. Well. ಸರ್, ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ, ನೀವು ಮಕ್ಕಳ ರಕ್ಷಣಾ ಘಟಕದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಇಲ್ಲಿಗೆ ಈ ರೀತಿಯಂಥ ಸಂತ್ರಸ್ತೆಯರು ಬರುವಂಥ ಸಂದರ್ಭದಲ್ಲಿ ಈ ಘಟನೆಯಿಂದ ನಿಜಕ್ಕೂ ಕೂಡ ಅವರು ತುಂಬ ಶಾಕಿಂಗ್ಗೆ ಒಳಗಾಗಿರ್ತಾರೆ. ಅವರು ಎಷ್ಟರ ಮಟ್ಟಿಗೆ ಖಿನ್ನತೆಗೆ ಹೋಗಿರ್ತಾರೆ ಅಂತೇಳಿ ಸರ್? ಆ ಫ್ಯಾಮಿಲಿನೂ ಖಿನ್ನತೆಗೆ ಒಳಗಾಗಿರ್ತಾರೆ. ಚಿಕ್ಕ ಮಗು ಆದರೆ ಆ ಮಗು ತುಂಬ ಆಘಾತ ಆಗಿರುತ್ತೆ. ನಾವಂಥ ಸಂದರ್ಭದಲ್ಲಿ ಕೌನ್ಸಿಲಿಂಗು ಇಬ್ಬರಿಗೂ, ಆ ಮಗುಗೆ ಮತ್ತು ಅವರಿಗೆ ಕೌನ್ಸಿಲಿಂಗು, ಮತ್ತು ಮಗುಗೆ ಏನಾದರೂ ಚಿಕಿತ್ಸೆಗೆ ಸಹಾಯ ಬೇಕು ಅಂದರೆ ಖಂಡಿತ ನಮ್ಮ ಕಡೆಯಿಂದ ಚಿಕಿತ್ಸೆ, ಮತ್ತು ಸರ್ಕಾರದಿಂದ ಸೌಲಭ್ಯ ಇದೆ. ತತ್ಕ್ಷಣಕ್ಕೆ ನಾವು 10,000 ನಮ್ಮ ಇಲಾಖೆಯಿಂದ 10,000 ಆ ವಿಕ್ಟಿಮ್ಗೆ ನಾವು ಕೊಡ್ತೀವಿ. ಮತ್ತು ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದರೆ, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೆ 1 ಲಕ್ಷದವರೆಗೂ ನಮ್ಮ ಇಲಾಖೆಯಿಂದ ಧನ ಸಹಾಯ ಮಾಡ್ತೀವಿ. ಎಸ್ ಸರ್, ಅದೇ ಯೋಚನೆ ಅಥವಾ ಅದೇ ಥಿಂಕಿಂಗ್ ಇರಲ್ವಾ ಮುಂದೆ ಜೀವನದ ಮೇಲೆ ಪರಿಣಾಮ ಬೀರಲ್ವಾ ಅಂತೇಳಿ ಸರ್? ಖಂಡಿತ ಬೀರುತ್ತೆ. ಅದಕ್ಕೆ ನಾವು ಆ ಮಗುವಿಗೆ ಯಾವುದೇ ಒಂದು ತೊಂದರೆ ಆಗದ ರೀತಿ ಕೌನ್ಸಿಲರ್, ಸ್ಪೆಷಲೈಸ್ಡ್ ಕೌನ್ಸಿಲರ್ನ ಇಟ್ಕೊಂಡು ಅವ್ರ ಕಡೆಯಿಂದ ಒಂದು ಆಪ್ತ ಸಮಾಲೋಚನೆ ಮಾಡಿ ಆ ಮಗುವಿಗೆ ಯಾವುದೇ ದುಷ್ಪರಿಣಾಮ ಮುಂದೆ ಆಗಬಾರ್ದು, ಆದಷ್ಟು ಆ ಘಟನೆನ ಮರಿಬೇಕು ಅಂತ ಒಂದು ವಾತಾವರಣನ ನಾವು ಕಲ್ಪಿಸೋದಕ್ಕೆ ನಮ್ಮ ಇಲಾಖೆ ಕಡೆಯಿಂದ ನಾವು ಮಾಡ್ತೀವಿ. ಕುಟುಂಬಸ್ಥರಿಗೂ ಕೂಡ ಮತ್ತೆ ಯಾವುದಾದ್ರೂ ವಕೀಲರ ಸಹಾಯ ಬೇಕು ಅಂದ್ರೆ ಅದನ್ನು ನಾವು ಒದಗಿಸ್ತೀವಿ ನಮ್ಮ ಇಲಾಖೆ ಕಡೆ. ಒಟ್ಟಿನಲ್ಲಿ ಈ ಪ್ರಕರಣಗಳು ಕೋರ್ಟಿಗೆ ಹೋದಂತ ಸಂದರ್ಭದಲ್ಲಿ ಎಷ್ಟು ಟೈಮ್ ಹಿಡಿಯುತ್ತೆ ಸರ್ ಒಂದು ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ? ಕೋರ್ಟಿಗೆ ಹೋದ್ಮೇಲೆ ಹೇಳಕ್ಕಾಗಲ್ಲ ಸರ್. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಹೇಳ್ತೀವಿ, ಅಲ್ಲೊಂದು 3 ವರ್ಷ 4 ವರ್ಷ 5 ವರ್ಷ ಆಗ್ತದೆ. ಅಲ್ಲಿಯ ಲಾಯರು ಮತ್ತೆ ಜಡ್ಜ್ ಬದಲಾವಣೆ ಆಗೋದು ಡಿಪೆಂಡ್ ಅಪಾನ್ ಲಾಯರ್ ಮೇಲೆ ಪ್ರಕರಣ ಇತ್ಯರ್ಥ ಆಗ್ತದೆ. ಮತ್ತೆ ಯಾರು ಸರಿಯಾಗಿ ಕೋರ್ಟಿಗೆ ಹಾಜರಾಗಲಿಲ್ಲ ಅಂದ್ರೆ, ವಿಟ್ನೆಸ್ ಹುಡುಗಿಯವರು ಬಂದು ವಿಟ್ನೆಸ್ ಕೊಡ್ಲಿಲ್ಲ ಅಂದ್ರೆ ಪ್ರಕರಣ ಡಿಲೇ ಆಗ್ತಾ ಹೋಗುತ್ತೆ. ಸಾಕ್ಷಿಗಳ ಕೊರತೆ ಎಲ್ಲ ಆಗಿ ಮತ್ತೆ ಪೊಲೀಸ್ನವರು ತನಿಖೆನಲ್ಲಿ ವಿಳಂಬ ಮಾಡೇ ಮಾಡ್ತಾರೆ. ಹಾಗಾಗಿ ಇನ್ನೂ ಅದು ನ್ಯಾಯ ಸಿಗೋದು ವಿಳಂಬ ಆಗುತ್ತೆ. ಕಾಮುಕನಿಗೆ ತಕ್ಕ ಶಾಸ್ತಿ ಆಗಿದೆ. PSI ಅನ್ನಪೂರ್ಣ ಅವರ ಕಾರ್ಯವೈಖರಿಗೆ ನಿಜಕ್ಕೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಆದರೆ ಪುಟ್ಟ ಮಗುವನ್ನ ಕಳೆದುಕೊಂಡ ಹೆತ್ತಮ್ಮನ ಕರುಳ ಸಂಕಷ್ಟ ಯಾರಿಗೆ ಅರ್ಥ ಆಗತ್ತೆ? ಮಗುವಿನ ಬಗ್ಗೆ ಬೆಟ್ಟದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು, 100 ಕನಸುಗಳನ್ನ ಕಟ್ಕೊಂಡಿದ್ರು. 5 ವರ್ಷದ ಪುಟ್ಟ ಕಂದಮ್ಮ ಇಲ್ಲ, ನಿನ್ನೆ ಮೊನ್ನೆ ಎಲ್ಲ ಆಟ ಆಡ್ಕೊಂಡಿದ್ದಂಥ ಮಗು ಅದು. ಮಾತನಾಡ್ತಾ ಹೋಗೋಣ ಇದೇ ವಿಚಾರವಾಗಿ. ಮರಿಯಾ ಅವರೇ, ಈಗ ನೀವು ಸಾಕಷ್ಟು ವಿಚಾರಗಳ ಕುರಿತು ಉಲ್ಲೇಖ ಮಾಡಿದ್ರೆ, ಹಾಗೆಯೇ ಪೊಲೀಸ್ ಇಲಾಖೆಯನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ. ಕಾನೂನು ಸುವ್ಯವಸ್ಥೆ ವಿಚಾರವಾಗೂ ಕೂಡ ನಾವು ಪ್ರಶ್ನೆಯನ್ನು ಮಾಡಲೇಬೇಕಾಗತ್ತೆ. ಬೆಂಗಳೂರಿನಲ್ಲಿ ಇಬ್ಬರು ಹುಡುಗಿಯರು ನಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಆ ಹುಡುಗಿಯರ ಜೊತೆಯಲ್ಲಿ ಅಸಭ್ಯವಾಗಿ ವರ್ತಿಸ್ತಾನೆ.
ಆ ಹುಡುಗಿಯರ ಖಾಸಗಿ ಅಂಗಗಳನ್ನು ಮುಟ್ಟುವಂಥ ಕೆಲಸವನ್ನು ಮಾಡ್ತಾನೆ, ಮುಟ್ಟು ಓಡ್ ಹೋಗ್ತಾನೆ. ಈ ವಿಚಾರವಾಗಿ ಗೃಹ ಸಚಿವರನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಬೆಂಗಳೂರು ಅತ್ಯಂತ ಪಾಪ್ಯುಲೇಷನ್ ಇರುವಂಥ ಸಿಟಿ, ಜನಸಂಖ್ಯೆ ಇರುವಂಥ ಸಿಟಿ, ಅಲ್ಲೋ ಇಲ್ಲೋ ಒಂದು ಘಟನೆಗಳು ಆಗೋದು ಕಾಮನ್ ಎನ್ನುವಂಥ ಉತ್ತರವನ್ನು ಕೊಡ್ತಾರೆ. ಇಂಥ ನಿರ್ಲಕ್ಷ್ಯದ ಹೇಳಿಕೆ ವಿಚಾರವಾಗಿ, ಇಂಥ ನಿರ್ಲಕ್ಷ್ಯ ವ್ಯವಸ್ಥೆಯ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ ಮೇಡಮ್, ಅಂತ ಹೇಳಿಕೆ ಯಾಕೆ ಕೊಡ್ತಾರೆ? ಯಾಕಂದ್ರೆ ಅವ್ರ ಮನೇಲಿ ಆಗಿಲ್ಲ ಅಲ್ಲ, ಬೇರೆ ಯಾರ ಮನೇಲೂ ಆಗಿರೋದು. ಸೊ ಅದಕ್ಕೆ ಅವ್ರು ಹೇಳ್ತಾರೆ. ಸೊ ಇನ್ನೊಂದೇನಂದ್ರೆ, ನೀವು ಹೇಳ್ತೀರಾ ಪಾಪ್ಯುಲೇಷನ್ ಜಾಸ್ತಿ ಇದ್ರೆ ಇಂತಹ ವಿಷಯಗಳು, ಇಂತಹ ಘಟನೆಗಳು ನಡೀತಿದ್ರೆ ನಾವು ಕಣ್ಮುಚ್ಕೊಂಡು ಕೂತ್ಕೊಬಿಡ್ಬೇಕಾ? ವಾಟ್ ಈಸ್ ದ ನೆಕ್ಸ್ಟ್ ಆಕ್ಷನ್ ದಟ್ ವಿ ಆರ್ ಟೇಕಿಂಗ್ ಅಂತ ನಾವು ಎಷ್ಟು ಸ್ಟ್ರಿಕ್ಟ್ ಮಾಡ್ತೀವಿ. ನಾನು ಹೇಳ್ದೆ ಅಲ್ವಾ, ಪನಿಷ್ಮೆಂಟು, ಹೌ ಡು ವಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೀಸ್ ಪೀಪಲ್, ಅಷ್ಟು ಕ್ರೈಮ್ ಕಡಿಮೆ ಆಗತ್ತೆ ಅಂತ. ಸೊ ಆವಾಗ ಆ ಹುಡುಗ ಆ ಥರ ಮಾಡ್ಬಿಟ್ಟು ಹೋಗಿರೋವಾಗ ಆ ಹುಡುಗನ್ನ ಹಿಡಿದು ಅವ್ರ ಪನಿಷ್ಮೆಂಟ್ ಕೊಟ್ಟು ಈ ಥರ ಒಂದು ಪನಿಷ್ ಆಗಿದ್ದಾರೆ ಅಂತ ಹೇಳಿದ್ರೆ ಆಚೆ ಆ ನ್ಯೂಸ್ ಬರಬೇಕು. ಬಂದರೆ ಆವಾಗ ಏನಾಗುತ್ತೆ, ಬರೀ ಮೊಲೆಸ್ಟೇಷನ್ಗೂ ಇವ್ರು ಅರೆಸ್ಟ್ ಮಾಡಿ ಪನಿಷ್ ಮಾಡಿದ್ದಾರೆ, ಸೊ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಂತ ಮೆಸೇಜ್ ಕಳಿಸ್ಬೇಕು ನಾವು. ಅದನ್ನ ಬಿಟ್ಬಿಟ್ಟು ಇಂತಹ ಕೇರ್ಲೆಸ್ ಸ್ಟೇಟ್ಮೆಂಟ್ ನಾವು ಕೊಡಕ್ಕಾಗಲ್ಲ. ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಅದು. ಎರಡನೇದು, ಯು ಪಿ ಅಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಿದ್ರೆ, ಯು ಪಿ ಅಲ್ಲಿ ಒಂದು ಕೇಸ್ ನಡೆದಿದೆ. ಒಂದು ರೇಪ್ ಕಲ್ಪ್ರಿಟ್ಗೆ ಬಂದು ಬೇಲ್ ಕೊಟ್ಟು ಆಚೆ ಕಳ್ಸಿದ್ದಾರೆ. ಎವಿಡೆನ್ಸ್ ಇದೆ, ಆದ್ರೂ ಬೇಲ್ ಸಿಕ್ಕಿದೆ ಅವನಿಗೆ. ಬೇಲ್ ಸಿಕ್ಕಿದ ತಕ್ಷಣ ಅವ್ನು ಆಚೆ ಬಂದು ಏನ್ ಮಾಡಿದ್ದಾನೆ, ಅದೇ 17-year-old ಗರ್ಲ್ ನ ಅಬ್ಡಕ್ಟ್ ಮಾಡಿದ್ದಾನೆ. ಆ ಗರ್ಲ್ ಇಸ್ ಅನ್ಟ್ರೇಸಬಲ್ ಟುಡೇ. ಸೊ ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ದ ಹಾರ್ಶ್ ಟ್ರೀಟ್ಮೆಂಟ್ ಅವರ್ ಸಿಸ್ಟಮ್ ಗಿವ್ಸ್ ದೆಮ್, ಅವ್ರು ಹೆದರ್ಕೊಂಡ್ಬಿಡ್ಬೇಕು. ಇವತ್ತು ಇವರೆಲ್ಲ ಹೇಳ್ತಾರೆ ಆ ಥರ ಇಂಡಿಯಾದಲ್ಲಿ ಮಾಡೋಕ್ಕಾಗಲ್ಲ, ಸೌದಿ ದುಬೈಯಲ್ಲಿ ಮಾಡ್ತಾರ ನೋಡಿ, ಆ ಥರ ಮಾಡೋಕ್ಕಾಗಲ್ಲ ಅಂತ ಇವ್ರು ಹೇಳ್ತಾರೆ. ಯು ಶುಡ್ ವರ್ಕ್ ಇನ್ ಫೇವರ್ ಆಫ್ ಪೀಪಲ್, ಯು ಶುಡ್ ನಾಟ್ ವರ್ಕ್ ಇನ್ ಫೇವರ್ ಆಫ್ ಕಲ್ಪ್ರಿಟ್ ಅಂತ. ಅದಕ್ಕೆ ನಾನು ತಿರ್ಗಾ ಹೇಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ಈ ಕೇಸ್ಗಳ ಬಗ್ಗೆಲ್ಲ, ಇವಾಗ ನಾನು ಈ ಎಕ್ಸಾಂಪಲ್ ಕೊಟ್ಟೆಲ್ಲ, 10% ಕನ್ವಿಕ್ಟ್, ಓನ್ಲಿ 10 people ಹ್ಯಾವ್ ಬಿನ್ ಕನ್ವಿಕ್ಟೆಡ್, 0.7% ಕನ್ವಿಕ್ಟ್ ಆಗಿದ್ದಾರೆ. ಅಂದರೆ ಇವತ್ತು ಈ ಹುಬ್ಳಿಯಲ್ಲಿ ನಡೆದಿರೋ ಘಟನೆಗೆ ನಮಗೆ ಎಷ್ಟು ಪ್ರೈಡ್ ತಗೊಳ್ತೀವಿ ನಾವು ಅದರಲ್ಲಿ. ಯಾಕಂದ್ರೆ ಜಸ್ಟಿಸ್ ಇಸ್ ಆಲ್ರೆಡಿ ಸರ್ವ್ಡ್. ದ ಪೇರೆಂಟ್ಸು ಕಲ್ದಿರೋದು 5 ವರ್ಷದ ಮಗು. ಆ ಮಗುವಿಗೋಸ್ಕರ ಅವರು ಕೆಲಸವನ್ನು ಬಿಟ್ಟು ಕೋರ್ಟ್ಗೆ ಓಡಾಡಿ ನಮ್ಗೆ ಯಾವತ್ತು ನ್ಯಾಯ ಸಿಗೋದೆ ಅಂತ ನ್ಯಾಯ ಸಿಕ್ಬಿಡ್ತು. ಆಲ್ರೆಡಿ ನ್ಯಾಯ ಸಿಕ್ಬಿಡ್ತು. ಅವ್ರ ಮಗಳನ್ನ ಹಂಗೆ ಮಾಡಿದ್ದವನು ಇವಾಗ ಶವವಾಗಿದ್ದಾನೆ ಅಲ್ಲಿ ಅಲ್ವಾ. ಆದ್ರೆ ಆ ಕಷ್ಟ, ಆ ಪೇರೆಂಟ್ಸ್ಗಿರೋ ನೋವು ಯಾರೂ ಕಡಿಮೆ ಮಾಡೋಕ್ಕಾಗಲ್ಲ. ಅದು ನಾನು ಹೇಳ್ತಿದ್ದೀನಲ್ಲ, ನಾವು ಮಾತಾಡೋವಾಗ ನಮಗೆ ಆಕ್ರೋಶ ಇನ್ನೂ ಇದೆ, ನಮಗಿದೆ. ಅಂದರೆ ತಂದೆ ತಾಯಿ ಅವ್ರಿಗೆ ಏನಿರಬೇಕೋ, ಏನಾಗ್ತಾ ಇರಬೇಕು ಅವ್ರಿಗೆ. So sir, police department and our politicians also should take extra precautions. Example, one Nirbhaya scheme from Kendra Sarkara, you're getting funds. That fund is only, why it is called as Nirbhaya scheme? Only because that fund is used for CCTV cameras to be placed everywhere, every nook and corner, every street. ನಮ್ಮಲ್ಲಿ ನೀವು ನೋಡಿದ್ರೆ CCTV ಫುಟೇಜ್ ಎಲ್ಲಿರುತ್ತೆ ಹೇಳಿ? ಸಿಗ್ನಲ್ಗಳಲ್ಲಿ ಇರುತ್ತೆ. ಫೈನ್ ಹಾಕ್ಬೇಕು. ಯಾರು ಹೋಗ್ತಿದಾರೆ ನೋಡು, ಫೈನ್ ಹಾಕು. ಹೆಲ್ಮೆಟ್ ಹಾಕಿಲ್ಲ ನೋಡೋಣ, ಫೈನ್ ಹಾಕೋಣ ಅಲ್ವಾ. ಸೊ ಸಿಸ್ಟರ್, ಐ ಆಮ್ ನಾಟ್ ಬ್ಲೇಮಿಂಗ್ ದ ಎಂಟೈರ್ ಡಿಪಾರ್ಟ್ಮೆಂಟ್, ಐ ಆಮ್ ಸೇಯಿಂಗ್ ಯು ಶುಡ್ ಬಿ ಎಕ್ಸ್ಟ್ರಾ ಕೇರ್ಫುಲ್ ಅಬೌಟ್ ಆಲ್ ದಿಸ್. ಈ ನಿರ್ಭಯ ಸ್ಕೀಮಲ್ಲಿ ಬರೋ ದುಡ್ಡುಗಳು, ನಾನು ಏನು ಹೇಳ್ತೀನಿ, CCTV ಫುಟೇಜ್ ಇದು, CCTVಗಳು ಹಾಕ್ಬಿಟ್ರೆ ನಡೆಯೋದೇ ಇಲ್ಲ ಅಂತೆಲ್ಲ. ಅಟ್ಲೀಸ್ಟ್ ಅವ್ರಿಗೆ ಒಂದು ಅವೇರ್ನೆಸ್ ಬರುತ್ತೆ. ದೇ ಹ್ಯಾವ್ ದ ಎವಿಡೆನ್ಸ್. ಎವಿಡೆನ್ಸ್ ಇದೆ. ಒಂದೊಂದು ಸ್ಟ್ರೀಟ್ಗಳಲ್ಲೂ, ಒಂದೊಂದು ಕಾರ್ನರ್ಗಳಲ್ಲಿ ಒಂದೊಂದು CCTV ಇದ್ರೆ ಕಲ್ತನ ಮಾಡಕ್ ಬರ್ತಾನಲ್ಲ ಸರ್, ಅವನು ನೋಡ್ತಾನೆ CCTV ಇದೆಯಾ ಅಂತ. ಆಮೇಲೆ ಫಸ್ಟ್ ಏನು ಮಾಡ್ತಾರೆ, CCTV ಫಸ್ಟ್ ಇದು ಮಾಡೋಣ, ಕವರ್ ಮಾಡೋಣ ಅಂತ. ಸೊ CCTV ಫುಟೇಜಸ್ ಲೈಕ್ ದಿ ಸ್ಕೀಮ್ಸ್, ಈ ಥರ ಒಂದು ಸ್ಕೀಮ್ಗಳಿದೆ. ಆ ಸ್ಕೀಮ್ಗಳ ಬಗ್ಗೆ ಎಜುಕೇಟ್ ಮಾಡಬೇಕು ಪಬ್ಲಿಕ್ಗೆ. ಪಬ್ಲಿಕ್ಗೆ ಎಜುಕೇಟ್ ಮಾಡಿ, ಈ ಥರ ಇದೆ. ಆಮೇಲೆ ಇವಾಗ ಇನ್ ನಡುವೆ ಯು ಕ್ಯಾನ್ ಸಿ ಒಂದು ಫೋನ್ ಥರ ಒಂದು ಆನ್ ದ ರೋಡ್ಸ್, ಆನ್ ದ ಸ್ಟ್ರೀಟ್ಸ್ ಯು ಕ್ಯಾನ್ ಸಿ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹೆಂಗ್ ಯೂಸ್ ಮಾಡಬೇಕು, ಯಾವ ನಂಬರ್ ಡಯಲ್ ಮಾಡಬೇಕು, ಏನು ಮಾಡಬೇಕು. ಪ್ಲೀಸ್ ಕ್ರಿಯೇಟ್ ಅವೇರ್ನೆಸ್. ಸೊ ಅವೇರ್ನೆಸ್, ಹೌ ಟು ಕ್ರಿಯೇಟ್ ಅವೇರ್ನೆಸ್. ಮೇನ್ ರೋಡ್ಗಳಲ್ಲಿ ನೀವು ಫೈನ್ ಹಾಕ್ತಿರಲ್ಲ ಸ್ವಾಮಿ, ಅಲ್ಲಿ ನಿಂತ್ಕೊಂಡು ನೀವು ಅವೇರ್ನೆಸ್ ಕೊಡಿ ಪಬ್ಲಿಕ್ಗೆ. ಪೊಲೀಸ್ ಕ್ಯಾನ್ ಡೂ ದ್ಯಾಟ್. ಟ್ರಾಫಿಕಲ್ಲಿ ನಿಂತ್ಕೊಂಡು ಅವೇರ್ನೆಸ್ ನೀವು ಕೊಡ್ಬೋದು. ಈ ಥರ ಇದ್ರೆ, ಈ ಥರ ಒಂದು ದೊಡ್ಡ ಬೋರ್ಡ್ಗಳು ಹಾಕ್ಬಿಟ್ಟು ಈ ಥರ ವಿ ಆರ್ ಟ್ರೈಂಗ್ ಟು ಹೆಲ್ಪ್ ಪಬ್ಲಿಕ್, ಸೊ ಯು ಕ್ಯಾನ್ ಯೂಸ್ ದಿಸ್ ಕ್ಯಾನ್ ಬಿ ಯೂಟಿಲೈಸ್ಡ್ ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. Creating awareness among people is also the police department's job.
ಅಲ್ವಾ? ಸೊ ದಟ್ ಇಸ್ ವಾಟ್ ಐ ಸೆಡ್ ಸರ್. ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾಗಿದ್ರೆ ಪೀಪಲ್ ಲೈಕ್ ಅಸ್ ಆರ್ ಅವೈಲಬಲ್. ಒಂದು ಯು ಹ್ಯಾವ್ ಟು ಪುಟ್ ಇಟ್ ಆನ್ ದ ಪಬ್ಲಿಕ್ ಪ್ಲಾಟ್ಫಾರ್ಮ್. ನಮಗೆ ಜನ ಬೇಕಾಗಿದ್ದಾರೆ ಫಾರ್ ಕ್ರಿಯೇಟಿಂಗ್ ಅನ್ ಅವೇರ್ನೆಸ್. ಪೀಪಲ್ ಲೈಕ್ ಯು ಪ್ಲೀಸ್ ಕಮ್ ಅಂಡ್ ಸಪೋರ್ಟ್ ಅಂತ ಹತ್ರ ಮಾಡಕ್ ರೆಡಿ ಇದ್ದಾರೆ ಸರ್. ಯಾಕಂದ್ರೆ ಮಕ್ಕಳ ಸೇಫ್ಟಿ ನಮಗೆ ಪ್ರಯಾರಿಟಿ ಆಗ್ಬಿಟ್ಟಿದೆ ಇವತ್ತು. ಯಾಕಂದ್ರೆ ತುಂಬಾ ಭಯ ಪಡ್ತಿದೀವಿ ನಾವು. ಒಂದು ರೆಸ್ಟೋರೆಂಟ್ ಹೋದ್ರೆ ಏನಾಗುತ್ತೋ ಮಕ್ಕಳಿಗೆ, ಒಂದು ಗಾಡಿ ತಗೊಂಡು ಹೋಗ್ಬಿಟ್ಟು ಬಂದ್ರೆ ಮಕ್ಕಳಿಗೆ 6 o'clock ಆದ್ರೆ ತಂದೆ ತಾಯಿ ಫೋನ್ಗಳು ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹೆಣ್ಮಕ್ಳಾದ್ರೂ ಇರ್ಲಿ, ಗಂಡ್ ಮಕ್ಳಾದ್ರೂ ಇರ್ಲಿ, ಫೋನ್ಗಳು ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಎಲ್ಲಿದ್ಯಾ ಯಾಕೆ ಮನೆಗೆ ಬಂದಿಲ್ಲ ಅಂತ, ಅಲ್ವಾ? ಸೊ ಆ ಸಿಚುವೇಶನ್, ಆ ಭಯ ಹೋಗ್ಬೇಕಂದ್ರೆ ಅವರ್ ಸಿಸ್ಟಮ್ ಶುಡ್ ಚೇಂಜ್, ಅಲ್ವಾ? ಇವತ್ತು ಅಂಬೇಡ್ಕರ್ ಜಯಂತಿ, ನಮಗೆ ಒಂದು ಜಸ್ಟಿಸ್ ಸಿಕ್ಕಿದೆ ಇವತ್ತು. ವೆನ್ ದ ಸಿಸ್ಟಮ್ ಥಿಂಕ್ಸ್ ಆಫ್ ಚೇಂಜಿಂಗ್ ಅವರ್ ಕಾನ್ಸ್ಟಿಟ್ಯೂಷನ್, ವೈ ದ ಸಿಸ್ಟಮ್ ಕೆನಾಟ್ ಥಿಂಕ್ ಆಫ್ ಚೇಂಜಿಂಗ್ ಅವರ್ ವೇ ಆಫ್ ಪ್ರೊವೈಡಿಂಗ್ ಜಸ್ಟಿಸ್? ಇಟ್ ಕ್ಯಾನ್ ಬಿ ಥಾಟ್. ಸ್ಟಾರ್ಟ್ ಥಿಂಕಿಂಗ್. ಹೈ ಟೈಮ್ ಇದು. ವೆಲ್ ಹೇಮಂತ್ ಕುಮಾರ್ ಸರ್, ಈಗ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇಂಥ ಘಟನೆಗಳು ನಡೀತಾ ಇಲ್ಲ, ದೇಶಾದ್ಯಂತ ಸಾಕಷ್ಟು ರಾಜ್ಯಗಳಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ನಡೀತಾ ಇವೆ. ಈ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್? ಇತ್ತೀಚೆಗೆ ಪ್ರಕರಣಗಳು, ಅದರಲ್ಲೂ ಇಂಥ ಹೀನ ಕೃತ್ಯಗಳು ನಡೀತದೆ. ಇದಕ್ಕೆ ಒಂದು ನಾವು ಹೇಗೆ ತಡೆಗಟ್ತೀವಿ, ಸುರಕ್ಷತೆ ಏನು, ಯಾವ ನಿಟ್ಟಿನಲ್ಲಿ ಸುರಕ್ಷತೆನ ಇವರಿಗೆ ಒದಗಿಸ್ತೀವಿ ಅನ್ನೋದು ನಾವು ನೋಡಬೇಕು. ಒಂದು, ನಾವು ನಮ್ಮಲ್ಲಿ ಎಲ್ಲರೂ ಕೆಲಸ ಮಾಡ್ತಕ್ಕಂಥ ಏಜೆನ್ಸಿ ಏನಿದೆ, ಯಾವುದಾದ್ರೂ ಇಂಥ ಘಟನೆ ನಡೆದಾಗ ಹೋಗ್ತೀವಿ. ಘಟನೆ ಮುಂಚೆ ನಾವು ಯಾರು ಏನು ಮಾಡಲ್ಲ. ಅದನ್ನು ತಡೆಗಟ್ಟೋದಕ್ಕೆ ನಾವೇನು ಸೇಫ್ಟಿ ಕ್ರಮ ಕೈಗೊಂಡಿದ್ದೀವಿ ಅಂದರೆ ಅದು ಅಷ್ಟು ಹೇಳ್ಕೊಳ್ಳೋವಷ್ಟು ಇರಲ್ಲ. ಒಂದು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಎಲ್ಲರೂ ಮೊಬೈಲ್ನ ಬಳಕೆ ಮಾಡೋದು ಜಾಸ್ತಿ ಆಗ್ತಾ ಇದೆ. ಅದರಿಂದ ಇಂಥ ಪ್ರಕರಣಗಳಿಗೆ ಉತ್ತೇಜನ ಸಿಗ್ತಾ ಇದೆ, ಅವರು ಅದನ್ನು ಮಾಡ್ತಾ ಇದ್ದಾರೆ. ಅದೇ ಮೊಬೈಲಲ್ಲಿ ಒಂದು ಪೋಕ್ಸೋ ಆ್ಯಕ್ಟು, ನೀನೇನಾದರೂ ಒಂದು ಮಗುವಿಗೆ ಶೋಷಣೆ ಮಾಡಿದ್ರೆ, ತೊಂದರೆ ಕೊಟ್ಟರೆ ನಿನಗೆ 7 ವರ್ಷ ಜೈಲು ಅಂತ ಯಾವುದಾದ್ರೂ ಒಂದು ಮೊಬೈಲ್ ಕಂಪನಿಯವನು ಒಂದು ಜಾಗೃತಿ ಸಂದೇಶ ಕೊಡ್ತಾನ? ಇಲ್ಲ, ಕೊಡಲ್ಲ. ಆದರೆ ಬೇರೆ ಎಲ್ಲ ಅಡ್ವರ್ಟೈಸ್ ಇರ್ತದೆ, ಬೇರೆದೆಲ್ಲ ವಿಚಾರ ಇರ್ತದೆ. ಇವತ್ತು ಪ್ರತಿಯೊಂದು ವೈರಲ್ ಆಗುತ್ತೆ, ಯಾವುದೇ ಒಂದು ವಿಡಿಯೋ. ಇಂಥದ್ದು ಪ್ರತಿ ಮನೆಗೆ ತಲುಪಿಸ್ಲಿ. ನೋಡಿ, ಒಂದು ಯಾವುದು ನಮ್ಮಲ್ಲಿ ಪೋಲಿಯೋ ಇದೆ, ಪೋಲಿಯೋ ಇತ್ತಲ್ವಾ, ನಮ್ಮ ದೇಶದಲ್ಲಿ ಪೋಲಿಯೋನ ನಿರ್ಮೂಲನೆ ಮಾಡಿದ್ರು. ಹೇಗೆ ಮಾಡಿದ್ರು ಸರ್? ಪೋಲಿಯೋನೇ ನಿರ್ಮೂಲನೆ ಮಾಡಿದ್ರು. ಒಂದು ಅವರಿಗೆ ಆರೋಗ್ಯ ಇಲಾಖೆ ಒಂದು ಬದ್ಧತೆ ತಗೊಳ್ತು, ಒಂದು ಮನೆಗೆ ರೀಚ್ ಆದ್ರು. ಇವತ್ತು ಒಂದು ಊರಲ್ಲಿ ಪೋಲಿಯೋ ಏನಾದ್ರು ಕಂಡು ಬಂತು ಅಂದ್ರೆ ಆ ಸ್ಥಳೀಯ DHOಗೆ ಶಿಕ್ಷೆ ಆಗುತ್ತೆ. ಖಂಡಿತ. ಅದೇ ರೀತಿ ನೀವು ಮನೆಗೆ ತಲುಪಿಸಿ, ಜಾಗೃತಿನ ಮನೆಗೆ ತಲುಪಿಸಿ. ಅದು ನಿಮ್ಮ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಸರ್ಕಾರ ಮಾಡಬೇಕು. ಸರ್ಕಾರ ಎಲ್ಲಿ ಮಾಡ್ತದೆ? ಅದನ್ನೇ ನಾವು ನಿರ್ಮೂಲನೆ ಮಾಡಿದಾಗ ಇದನ್ನು ನಾವು ತಡೆಗಟ್ಟಬಹುದು. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕಾಗಿದೆ. ಯಾವ್ಯಾವ ದೃಷ್ಟಿಕೋನದಲ್ಲಿ ನಾವು ಕೆಲಸ ಮಾಡಿದ್ರೆ ಸುರಕ್ಷತೆನ ಒದಗಿಸ್ಬೋದು. ಆ ಪೊಲೀಸ್ ಇಲಾಖೆ ಬೇರೆಯವ್ರ ಜೊತೆ ಕೂತು ಯೋಜನೆ ಮಾಡಿ, ಇವಾಗ ಒಂದೇ ಉದಾಹರಣೆ ಕೊಡ್ತೀನಿ. ಒಂದು ಪಂಚಾಯತಲ್ಲಿ ಸ್ಥಳೀಯ ಸಂಬಂಧಪಟ್ಟ ಪೊಲೀಸು, ಪಂಚಾಯತ್ ಮಟ್ಟದ ಅಧಿಕಾರಿಗಳು ಸೇರಿ, ನೋಡ್ರಪ್ಪ ಈ ಥರ ಮಕ್ಕಳ ಮೇಲೆ ಯಾವುದೇ ಒಂದು ಶೋಷಣೆ ಆದರೆ ಇಷ್ಟು ವರ್ಷ ಜೈಲಾಗುತ್ತೆ. ಮಾಡ್ಬೇಕಾದ್ರೆ 2 ಸಲ ಯೋಚನೆ ಮಾಡಿ, ಅವನೇ ಅದು ಮಾಡ್ಬೇಕಾದ್ರೆ 4 ಸಲ ಯೋಚನೆ ಮಾಡೇ ಮಾಡ್ತಾನೆ. ಅಂತ ಅರಿವು ಕಾರ್ಯಕ್ರಮನ ನಾವು ನಾವು ನೈತಿಕವಾಗಿ ಎಲ್ಲರೂ ಹೊಣೆನೆ. ನಾವು ಅದನ್ನು ತುರ್ತಾಗಿ ಕ್ರಮ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಇಂಥ ಘಟನೆಗಳು ದಿನನಿತ್ಯ ನಾವು ನೋಡ್ತಾ ಇರ್ತೀವಿ. ಆಮೇಲೆ ಕೆಲವರು ಬೇಕಾಬಿಟ್ಟು ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ. ಸೂಕ್ಷ್ಮತೆ ಇಲ್ಲದಂಥ ಹೇಳಿಕೆಯನ್ನು ನಾವು ನೋಡ್ಬೋದು. ಅವರಿಗೆ ಸೂಕ್ಷ್ಮತೆ ಬಗ್ಗೆ, ವಿಷಯದ ಸೂಕ್ಷ್ಮತೆ ಅರಿವಿರಲ್ಲ. ಇಂಥದ್ದು ಆಗಬಾರ್ದು. ನಾವು ಮಕ್ಕಳದ್ದು ಸೇಫ್ಟಿ ಮುಖ್ಯ. ಸುರಕ್ಷಿತ ವಾತಾವರಣನ ಕಲ್ಪಿಸೋದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ನನ್ನ ಎಸ್ ಸರ್, ತುಂಬ ಚೆನ್ನಾಗಿ ಹೇಳಿದ್ರೆ ಯಾವ ರೀತಿಯಾದಂಥ ಸುರಕ್ಷತೆಯನ್ನು ಕಲ್ಪಿಸಬೇಕು ಎನ್ನುವಂಥ ವಿಚಾರದಲ್ಲಿ. ಮರಿಯಾವ್ರೆ, ಇನ್ನೊಂದು ಕಡೆಯಲ್ಲಿ ಸರ್ಕಾರ ಮಹಿಳೆಯರ ರಕ್ಷಣೆಗಾಗಿ ನಾವು ಬೇಟಿ ಬಚಾವೋ ಬೇಟಿ ಪಡಾವೋ ಆಂದೋಲನವನ್ನು ಮಾಡ್ತೀವಿ ಅಥವಾ ಯೋಜನೆಯನ್ನು ತರ್ತೀವಿ ಅಂತ ಹೇಳ್ತಾರೆ. ಕರ್ನಾಟಕದ ವಿಚಾರಕ್ಕೆ ಬರೋಣ. ಮಹಿಳೆಯರಿಗಾಗಿ ವಿವಿಧ ಗ್ಯಾರಂಟಿ ಯೋಜನೆಗಳಿವೆ. 2,000 ರೂಪಾಯಿ ಬರುತ್ತೆ, ಫ್ರೀ ಬಸ್ಸು, ಹಾಗೆಯೇ ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳು. ಮಹಿಳೆಯರ ಸುರಕ್ಷತೆಗೂ ಗ್ಯಾರಂಟಿ ಯೋಜನೆ ಬೇಕಾ, ಹೇಗೆ ಮೇಡಮ್? ಡೆಫಿನೆಟ್ಲಿ ಬೇಕು. ಮಹಿಳೆಯರಿಗೆ ನಾವು ಬಸ್ ಫ್ರೀ ಕೊಡ್ತೀವಿ, ನಾವು 2,000 ಕೊಡ್ತೀವಿ ಅಂದರೆ ಅದು ಬಸ್ ಫ್ರೀ ಮಾಡಿದಾಗ ಫಸ್ಟ್ ಅಪ್ರಿಷಿಯೇಟ್ ಮಾಡಿದ್ದು ನಾನೇ. ಯಾಕೆಂದರೆ ಎಷ್ಟೋ ಮಹಿಳೆಯರು ಮನೆಯಿಂದ ಆಚೆ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕಂದ್ರೆ ಅವ್ರಿಗೆ ಓಡಾಡಕ್ಕೆ ಕಾಸಿರಲಿಲ್ಲ, ಕೆಲಸ ಮಾಡಕ್ಕೆ ರೆಡಿ ಇದ್ರು. ಅದು ಹೋಗ್ಬಿಟ್ಟು ನಾನು ಬರ್ಬೇಕಂದ್ರೆ ದುಡ್ಡು ಬೇಕಲ್ವಾ, ಎಲ್ಲಾದರೂ ಹೋಗ್ಬಿಟ್ಟು ಬರ್ಬೇಕಂದ್ರೆ ಅಂತ ಆ ಬಸ್ ಫ್ರೀ ಮಾಡಿದಾಗ ಎಷ್ಟೋ ಮಹಿಳೆಯರು ಕೆಲಸಕ್ಕೂ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ದಟ್ ವೇ ದೇ ಆರ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ ಟು ದಿ ಎಕಾನಮಿ ಅಂತ ನಾನು ತುಂಬ ಅಪ್ರಿಷಿಯೇಟ್ ಮಾಡಿದೆ.
ಡೆಫಿನೆಟ್ಲಿ ನೀವು ಇಂತಹ ವಿಷಯಗಳು ಯೋಚನೆ ಮಾಡುವಾಗ ವಿ ಶುಡ್ ಸ್ಟಾರ್ಟ್ ಥಿಂಕಿಂಗ್ ಇನ್ ದಿಸ್ ಡೈರೆಕ್ಷನ್ಸ್. ಸೇಫ್ಟಿ, ಮಹಿಳೆಯರ ಸೇಫ್ಟಿಗೋಸ್ಕರನೂ ಒಂದು ಸ್ಕೀಮ್ ತರಲೇಬೇಕು ನೀವು. ಆ್ಯಂಡು ಮಹಿಳೆಯರಿಗಿಂತ ಜಾಸ್ತಿ ನೀವು ಚಿಕ್ಕ ಮಕ್ಕಳಿಗೆ ಇನ್ನೂ ಸ್ಕೀಮ್ ತರಲೇಬೇಕು. ಪ್ರಯಾರಿಟೈಸ್ ಮಾಡಿ, ಪ್ಲೀಸ್ ಪ್ರಯಾರಿಟೈಸ್ ಮಾಡಿ, ವಿನಂತಿ ಬೇಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯೋಚನೆ ಮಾಡಿ. ಅವೇರ್ನೆಸ್ ಅನ್ನೋದು ಇವರು ತುಂಬ ಒಳ್ಳೆ ವಿಷಯ ಹೇಳಿದ್ರು. ಅವೇರ್ನೆಸ್ ಬಂದು ಇವ್ರು ಯಾವಾಗ ತಗೊಳ್ತಾರೋ ಆ ರೆಸ್ಪಾನ್ಸಿಬಿಲಿಟಿ ಮಾಡೋಕ್ಕೆ ಸ್ವಲ್ಪ ಸಂಘಗಳಿರುತ್ತೆ, ಸ್ವಲ್ಪ ಕಮ್ಯುನಿಟೀಸ್ ಇರ್ತಾರಲ್ವ, ಅವರೆಲ್ಲನೂ ಸ್ವಲ್ಪ ಆಚೆ ಬಂದು ಇಂತಹ ಒಂದು ಅವೇರ್ನೆಸ್ನ ಬಂದು ಒಂದೊಂದು ಕಮ್ಯುನಿಟಿ, ಇವಾಗ ಎಕ್ಸಾಂಪಲು ಎಲೆಕ್ಷನ್ ಟೈಮಲ್ಲಿ ನೀವು ನೋಡಿದ್ರೆ ಬೂತ್ಗಳು ಕೆಲಸ ಮಾಡೋಕ್ಕೆ ಬರ್ತಾರೆ ನೋಡಿ, ನಮ್ಮ ಹುಡುಗರು ಹಂಗೆ ಬರ್ತಾರೆ. ನನ್ನ ಕೆಲಸ ನನ್ನ ಬೂತ್ ಕಣೋ, ಇದು ನಂದು, ಇದು ನನ್ನ ಸ್ಟೂಟ್, ನನ್ನ ಇಲಾಖೆ, ಇದು ನಂದು, ನೀನು ಬರಬಾರ್ದಿಲ್ಲಿ ಅಂತ. ಸೊ ಅಂತಹ ಹುಡುಗರನ್ನ ಕರ್ಕೊಂಡು ಇಂತಹ ವಿಷಯಗಳನ್ನು ನೀವು ಮಾಡಬೇಕು. ಸರ್ ಮಾಡಕ್ ರೆಡಿ ಇರ್ತಾರೆ, ನಮ್ಮ ಹುಡುಗರು ಮಾಡಕ್ ರೆಡಿ ಇರ್ತಾರೆ, ಬಟ್ ಡು ಯು ಮೇಕ್ ದಟ್ ಎಫರ್ಟ್? ಸೊ ಎಕ್ಸಾಂಪಲ್ ಹೇಳ್ತಾರೆ, ನೀವು ಬೂತ್ ಕೆಲಸಕ್ಕೆ ನೀವು ಅವ್ರನ್ನ ಉಪಯೋಗಿಸ್ಕೊಳ್ತೀರಲ್ವಾ? ಸೊ ಇಂತಹ ವಿಷಯಗಳಿಗೂ ನೀವು ಅವ್ರನ್ನ ಹೇಳಿ, ಯು ಕಮ್ ಔಟ್, ನಮಗೆ ಒಂದು ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ಬೇಕು. ನಿನ್ ಬೂತ್ ನೀನ್ ತಗೋಪ, ಇಲ್ಲಿ ನೀನ್ ಮಾಡು, ಈ ರೆಸ್ಪಾನ್ಸಿಬಿಲಿಟಿ ನೀನ್ ತಗೋ ಅಂದ್ರೆ ಯಾಕೆ ಸರ್ ತಗೊಳ್ಳಲ್ಲ? ತಗೊಳ್ತಾರೆ. ಹೇಳೋರು ಕರೆಕ್ಟ್ ಆಗಿರ್ಬೇಕು, ಎಲ್ಲಿಂದ ಬರಬೇಕು ಅದು ನ್ಯೂಸ್, ಅವ್ರಿಗೆ ಕಮಾಂಡ್ ಎಲ್ಲಿಂದ ಬರಬೇಕು, ಅಲ್ಲಿಂದ ಬಂದ್ರೆ ಅವ್ರು ಮಾಡ್ತಾರೆ. ಸೊ ಪೊಲಿಟಿಕಲಿ ಹೆಂಗ್ ನೀವು ಮಾಡ್ಬೇಕಂತ ಕೇಳಿದ್ದಕ್ಕೆ ಪೊಲಿಟಿಕಲಿ ಹಿಂಗ್ ಮಾಡಬಹುದು. ಬರೀ ಎಲೆಕ್ಷನ್ಗೆ ಮಾತ್ರ ಉಪಯೋಗಿಸ್ಕೋಬೇಡಿ ಹುಡುಗರ್ನ. 18 years 18 ಇಂದ 21 ನೋಡ್ಬೇಕು, ಹೆಂಗೆ ಕಾಲಲ್ಲಿ ವೀಲ್ ಇರುತ್ತೆ ಸರ್, ಓಡಾಡ್ತಾರೆ ಹುಡುಗರು ಆ ತರ. 2 ದಿನ 3 ದಿನ 48 hours ಅವ್ರು ಊಟ ಇರಲ್ಲ, ಏನಿರಲ್ಲ, ಆ ಥರ ಕೆಲಸ ಮಾಡ್ತಿದ್ದಾರೆ. ಅಂತಹ ಯಂಗ್ಸ್ಟರ್ಸ್ನ ಕರ್ಕೊಂಡು ಬಂದು ಇಂತಹ ಒಂದು ಕಮ್ಯುನಿಟಿ ಅವೇರ್ನೆಸ್ ನಾವು ಕೊಡಬೇಕು. ಸೊ ನೀವು ಮಾಡಿ ಅಂದರೆ ಮಾಡ್ತಾರೆ. ವೆಲ್ ಮೇಡಮ್, ವೆಲ್ ಹೇಮಂತ್ ಕುಮಾರ್ ಸರ್, ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ನಿನ್ನೆಯ ಪ್ರಕರಣ ಆಗಲಿ, ಅನ್ನಪೂರ್ಣ ಅವರ ಕಾರ್ಯವೈಖರಿ ಆಗಲಿ, ಅಥವಾ ಇನ್ನು ಮುಂದೆ ನೀವು ಸಾಕಷ್ಟು ಹೋರಾಟಗಳನ್ನು ಇದೇ ವಿಚಾರವಾಗಿ ಮಾಡ್ಕೊಂಡು ಬಂದವರು, ಆ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಸರ್ ಚುಟುಕಾಗಿ. ಸರ್, ನಿನ್ನೆದು ಒಂದು ವಿಶೇಷ ಪ್ರಕರಣ ಅಂತ ನಾವು ಇದು ಮಾಡೋಣ. ಎಲ್ಲ ಪ್ರಕರಣದಲ್ಲೂ ಇದೇ ರೀತಿ ಒಂದು ನ್ಯಾಯ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ. ಸಾವಿಗೆ ಸಾವು ನ್ಯಾಯ ಅಲ್ಲ, ಕೊಲೆಗೆ ಕೊಲೆ ಅದು ನ್ಯಾಯ ಪರಿಹಾರ ಆಗಲ್ಲ. ಹಾಗಾಗಿ ನಾವು ನ್ಯಾಯಾಂಗ ವ್ಯವಸ್ಥೆ ಯಾಕೆ ಇದು ಮಾಡಿದ್ದಾರೆ ಅಂದರೆ, ಪೊಲೀಸ್ನವ್ರದ್ದು ಅದು ಅವ್ರ ಕೆಲಸ ಅವ್ರು ಮಾಡ್ತಾರೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಮಾಡುತ್ತೆ. ಆದರೆ ಯಾಕೆ ಇವತ್ತು ಜನಾಕ್ರೋಶ ಎಲ್ಲ ಆಗಿ ಒಂದು ನ್ಯಾಯ ಸಿಕ್ಕಿದೆ, ಜನಾಕ್ರೋಶದಿಂದ ನ್ಯಾಯ ಸಿಕ್ಕಿದೆ ಅಂತ ನಾವು ಹೇಳೋಣ. ಆದರೆ ಇಂಥ ಪ್ರಕರಣಗಳು ಎಲ್ಲದು ವಿಶೇಷವಾದ ಪ್ರಕರಣ ಏನಿಲ್ಲ. ವಿಚಾರಣೆ ಆಗಬೇಕು, ವಿಚಾರಣೆ ನಂತರ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನಿದೆ ಶಿಕ್ಷೆ ಅದು ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹೋರಾಟಗಳ ವಿಚಾರವಾಗಿ ನೋಡ್ತಾ ಹೋಗೋದಾದ್ರೆ ಸರ್, ಈಗಾಗಲೇ ನೀವು ಸಾಕಷ್ಟು ಬಾರಿ ಪೊಲೀಸ್ ಇಲಾಖೆಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೀರಾ, ಬಟ್ ಸ್ಪಂದನೆಗಳು ಸಿಗುತ್ತಾ ಹೇಗೆ ಸರ್ ಇಂಥ ಪ್ರಕರಣಗಳಾದಂಥ ಸಂದರ್ಭದಲ್ಲಿ? ನಾವು ತುಂಬ ಸಭೆ ಸಮಾರಂಭಗಳಲ್ಲಿ ಮತ್ತು ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡಿದಾಗ ಇಂಥ ವಿಷಯ ಬಗ್ಗೆ ನಾನು ಅನೇಕ ಬಾರಿ ಚರ್ಚೆ ಮಾಡಿದ್ದೀನಿ, ಮನವಿ ಕೊಟ್ಟಿದ್ದೀನಿ. ಆ ಹಿರಿಯ ಅಧಿಕಾರಿಗಳ ಸ್ಪಂದನೆ ಚೆನ್ನಾಗಿರ್ತದೆ. ಕೆಳಮಟ್ಟದಲ್ಲಿ ಕೆಲಸ ಮಾಡುವಾಗ ಅಲ್ಲಿಂದ ಬರಬೇಕಾದ್ರೆ ಅದು ಟೇಕ್ ಇಟ್ ಈಸಿ ಪಾಲಿಸಿ ಅಂತ ಹೋಗಿ ಅದು ನಿಜವಾಗಿ ಜನಗಳಿಗೆ ಅದು ತಲುಪ್ತಾ ಇಲ್ಲ. ಹಾಗಾಗಿ ಇಂಥ ಪ್ರಕರಣಗಳು ಆಗ್ತಾ ಇದೆ. ಕೆಲವು ಅಧಿಕಾರಿಗಳು ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ, ಒಳ್ಳೊಳ್ಳೆ ಅಧಿಕಾರಿಗಳು ಇದ್ದಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡೋ ಏಜೆನ್ಸಿಗಳು, ಅದು ಕೆಳಹಂತದ ಅಧಿಕಾರಿಗಳು ಅದನ್ನು ಮಾಡ್ತಾ ಇಲ್ಲ. ಅದಾಗಬೇಕು, ಜನಕ್ಕೆ ಮನೆಗೆ ತಲುಪಬೇಕು ಈ ವಿಷಯ. ಆವಾಗ ಇದು ಸಕ್ಸಸ್ ಆಗುತ್ತೆ, ತಡೆಗಟ್ಬೋದು. ಇಲ್ಲ ಅಂದರೆ ನಾವು ಯಾವತ್ತೋ ಒಂದು ಬ್ಯಾನರು TV ಮುಂದೆ, ಮಾಧ್ಯಮದ ಮುಂದೆ ನಾವು ಹೇಳಿದರೆ ಇದು ದಿನನಿತ್ಯ ಜಾಸ್ತಿ ಆಗ್ತಾ ಹೋಗುತ್ತೆ, ಮುಂದೆ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವೆಲ್ಲರೂ ತುರ್ತಾಗಿ ಇದಕ್ಕೆ ಸರ್ಕಾರ ಏನಾದರೂ ಕಠಿಣ ಕ್ರಮ ತಗೊಳ್ಬೇಕು. ಎಸ್ ಮರಿ ಅವರೇ, ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ? ಇಂತಹ ಘಟನೆಗಳು ನಡೆದಾಗ ಒಂದು 3 ದಿನ 4 ದಿನ 1 ವೀಕ್ ಎಲ್ರಿಗೂ ಆಕ್ರೋಶ ಇರುತ್ತೆ. ಅದಾದ್ಮೇಲೆ ಎಲ್ಲ ಕೂಲ್ ಡೌನ್ ಆಗಿಬಿಡ್ತಾರೆ, ಅವ್ರವ್ರ ಕೆಲಸ ಅವ್ರವ್ರು ನೋಡ್ತಾರೆ. ಅದಾಗಬಾರ್ದು. ಇಂತಹ ವಿಷಯಗಳು ನೆಕ್ಸ್ಟ್ ಟೈಮ್ ನಡೀದೇ ಇರಬೇಕಾದ್ರೆ ಅದಕ್ಕೆ ಏನೇನು ನಾವು ಮಾಡಬೇಕು, ಆ್ಯಸ್ ಪಬ್ಲಿಕ್, ಆ್ಯಸ್ ಸಿಟಿಸನ್ಸ್ ನಾವು ಏನು ಮಾಡಬೇಕು, ಪೊಲೀಸ್ ಡಿಪಾರ್ಟ್ಮೆಂಟು ಏನು ಮಾಡಬೇಕು ಅಂತ ಒಂದು ಚರ್ಚೆಗಳು ನಡಿಬೇಕು. ಪೊಲೀಸ್ ಶುಡ್ ಸ್ಟಾರ್ಟ್ ಇನ್ವಾಲ್ವಿಂಗ್ ದ ಸಿಟಿಸನ್ಸ್. ಸೊ ಪ್ಲೀಸ್ ಕಮ್, ಗೆಟ್ ಯುವರ್ ಸೆಲ್ಸ್ ಇನ್ವಾಲ್ವ್ ಆಗಿ ನೀವು. ಬಿಕಾಸ್ ಅರ್ಥ ಆಗತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ಅ ಸರ್ಟನ್ ನಂಬರ್, ಪಾಪ್ಯುಲೇಷನ್ ಜಾಸ್ತಿ ಇದೆ, ಅರ್ಥ ಆಗತ್ತೆ. ಸೊ ಒಂದು ಫ್ರೆಂಡ್ಲಿ ಬಾಂಡ್ ಡೆವಲಪ್ ಮಾಡಬೇಕಂತ ಫಸ್ಟ್ ಸ್ಟೆಪ್ ಹ್ಯಾಸ್ ಟು ಕಮ್ ಫ್ರಮ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಸಿಟಿಸನ್ಸ್ will not take the first step. So police department, put your first foot forward, sir. We are always there to help you and support you. So citizen ge tagoli, let us all work together. Well.
ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡಿದ್ವಿ. ಚರ್ಚೆಯಲ್ಲಿ ಭಾಗಿಯಾದಂಥ ಮಹಿಳಾ ಹೋರಾಟಗಾರ್ತಿಯಾಗಿರುವಂಥ ಮರಿಯಾ ಅವರು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸದಸ್ಯರಾಗಿರುವಂಥ ಟಿ ಹೇಮಂತ್ ಕುಮಾರ್ ಅವರು, ಇಬ್ಬರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಹುಬ್ಬಳ್ಳಿಯಲ್ಲಿ ನಡೆದಂಥ ಪ್ರಕರಣ, ಹುಬ್ಬಳ್ಳಿಯ ವಿಜಯನಗರದಲ್ಲಿ 5 ವರ್ಷದ ಪುಟ್ಟ ಕಂದಮ್ಮನಿಗೆ ಹಿಂಸೆ ನೀಡಿ ಕೊಂದಂಥ ಆರೋಪಿ ರಿತೇಶ್ ಕುಮಾರ್, ಈತನನ್ನ ನಿನ್ನೆ ಎನ್ಕೌಂಟರ್ ಮಾಡಿ ಸೆಲ್ಫ್ ಡಿಫೆನ್ಸ್ಗಾಗಿ ಎನ್ಕೌಂಟರ್ ಮಾಡಲಾಯಿತು. ಈತನ ಉಸಿರನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಲಾಯಿತು. ಸದ್ಯ ಎನ್ಕೌಂಟರ್ ಮಾಡಿರುವಂಥ ಅನ್ನಪೂರ್ಣ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಿನ್ನೆ ಈ ಆರೋಪಿ ಈ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದ, ಸ್ಥಳ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಸದ್ಯ ಅವರು ಆದಷ್ಟು ಬೇಗ ಹುಷಾರಾಗಿ ಪೊಲೀಸ್ ಇಲಾಖೆಗೆ ಬಂದು ಸೇವೆಯನ್ನು ಸಲ್ಲಿಸುವಂಥ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ಅಂಥ ಅಧಿಕಾರಿಗಳ ಅವಶ್ಯಕತೆ ಖಂಡಿತವಾಗ್ಲೂ ಇದೆ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.